ಆತ್ಮೀಯ ಸ್ನೇಹಿತರೆ, ತಮಗೆ ನಮಸ್ಕಾರ. ನಾನು JS ಸೋಮನಾಳ್. JSS ಸ್ಪರ್ಧಾ ಕೆರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ತಮಗೆ ಸ್ವಾಗತ ಸುಸ್ವಾಗತ. ಇಂದಿನ ಅವಧಿಯಲ್ಲಿ 6, 7, 8, 9 ಮತ್ತು 10ನೇ ತರಗತಿಗೆ ಸಂಬಂಧಪಟ್ಟಂತ ವಿಜ್ಞಾನದ ಪಠ್ಯಪುಸ್ತಕ ಆಧಾರಿತ ಪ್ರಮುಖ ಪ್ರಶ್ನೆ ಉತ್ತರಗಳನ್ನು ಇವತ್ತು ಅಧ್ಯಯನ ಮಾಡೋಣ. ನಾವು ಅಧ್ಯಯನ ಮಾಡುತ್ತಿರುವಂಥ ಎಲ್ಲ ವಿಷಯಗಳು ಮತ್ತು ಪ್ರಶ್ನೆ ಉತ್ತರಗಳು ಮುಂಬರಲಿರುವಂಥ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗೆ ಬಹಳಷ್ಟು ಸಹಾಯಕವಾಗಲ್ಲದ KS ಆಗಿರ್ಬೋದು, KPSC ನಡೆಸುವಂಥ ನಾನ್ ಟೆಕ್ನಿಕಲ್ ಪೋಸ್ಟು, FDA, SDA, ಅದೇ ರೀತಿಯಾಗಿ PSI, PC, PDO, ಕರ್ನಾಟಕ TET, HS ಸ್ಟಾರ್, GP ಸ್ಟಾರ್ ಇತರೆ ಕರ್ನಾಟಕದಲ್ಲಿ ನಡೆಯುವಂಥ ಎಲ್ಲ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗೆ ಬಹಳಷ್ಟು ಸಹಾಯಕವಾಗುವಂಥ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಸೈನ್ಸ್ ಕ್ವಶನ್ಸ್ಗಳು ಇವತ್ತು ಡಿಸ್ಕಸ್ ಅನ್ನು ಮಾಡೋಣ. ಸಾಮಾನ್ಯ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 16 ತರಗತಿಗೆ ಕಂಪ್ಲೀಟ್ ಆಗಿ ಮುಗಿದಿದ್ದಾವ. ಇವತ್ತು 17ನೇ ತರಗತಿ ಏನಪ್ಪ ಅಂದ್ರೆ ಇವತ್ತು ಪ್ರಾರಂಭನ ಮಾಡೋಣ. ಇವತ್ತಿನ ಅವಧಿಯಲ್ಲಿ 8ನೇ ತರಗತಿಯಲ್ಲಿ ಬರುವಂಥ ವಿಜ್ಞಾನ ಪಠ್ಯಪುಸ್ತಕದ ಅಧ್ಯಾಯ 11 ಜೀವಕೋಶದ ರಚನೆ ಮತ್ತು ಕಾರ್ಯಗಳ ಕುರಿತು ಇವತ್ತು ಅಧ್ಯಯನ ಮಾಡೋಣ. ಈಗಾಗಲೇ ಏನಪ್ಪ ಅಂದ್ರೆ 140 ಪ್ರಶ್ನೆಗಳು ಏನಪ್ಪ ಅಂದ್ರೆ ಸಾಮಾನ್ಯ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ 16 ತರಗತಿಗಳು 140 ಪ್ರಶ್ನೆ ಉತ್ತರಗಳು ಏನು ಕಂಪ್ಲೀಟ್ ಆಗಿ ಮುಗಿಸಿದ್ದೀವಿ. ಇವತ್ತು 141ನೇ ಪ್ರಶ್ನೆವನ್ನು ಅಧ್ಯಯನ ಮಾಡೋಣ. ನೋಡ್ರಿ, ಒಂದು ಅಂಗದ ಮೂಲಭೂತ ರಚನಾತ್ಮಕ ಘಟಕಕ್ಕೆ ಏನೆಂದು ಕರೆಯುತ್ತಾರೆ? A ಆಪ್ಷನ್ ಜೀವಕೋಶ, B ಆಪ್ಷನ್ ಬ್ಯಾಕ್ಟೀರಿಯಾ, C ಆಪ್ಷನ್ ಕೋಶ ಕೇಂದ್ರ, ಡಿ ಆಪ್ಷನ್ ಸೂಕ್ಷ್ಮ ಜೀವಿಗಳು. ಇದಕ್ಕೆ ರೈಟ್ ಆನ್ಸರ್ ಬಂದು A ಆಪ್ಷನ್ ಜೀವಕೋಶ ಆಗ್ತದ. ಒಂದು ಅಂಗದ ಮೂಲಭೂತ ರಚನಾತ್ಮಕ ಘಟಕಕ್ಕೆ ಏನೆಂದು ಕರೆಯುತ್ತಾರೆ ಅಂದ್ರೆ ಜೀವಕೋಶ ಅಂತ ಕರೀತಾರೆ. ಇಲ್ಲದಲ್ಲ, ಇವು ಏನಪ್ಪಾ ಅಂದ್ರ ಜೀವಕೋಶಗಳು ಆಗಿದಾವ. ಇದಕ್ಕೆ ಸಂಬಂಧಪಟ್ಟಂತ ಹೆಚ್ಚಿನ ವಿವರಣೆ ಅದ ನೋಡ್ರಿ. ಒಂದು ಮನೆಯನ್ನು ಕಟ್ಟುತ್ತಿರುವಾಗ ನಾವು ಇಟ್ಟಂಗಿಗಳ ಜೋಡಣೆ ಯಾವ ರೀತಿ ಆಗಿರ್ತದಲ್ಲ, ಅದೇ ರೀತಿಯಾಗಿ ಒಂದು ಜೀವಿಗಳು ಸೃಷ್ಟಿ ಆಗ್ಬೇಕಾಗಿತ್ತಪ್ಪ ಅಂದ್ರೆ ಇಟ್ಟಂಗಿ ರೀತಿಯಲ್ಲಿ ಏನಪ್ಪ ಅಂದ್ರೆ ಜೀವಿಕೋಶಗಳು ಏನಾಗ್ತವಪ್ಪ ಅಂದ್ರೆ ಜೋಡಣೆಗಿಂದ ಕೂಡಿರ್ತಾವ. ಅವಾಗ ಮಾತ್ರ ಏನಾಗ್ತದಪ್ಪ ಅಂದ್ರೆ ಒಂದು ಜೀವಿ ಸೃಷ್ಟಿ ಆಗೋದಕ್ಕೆ ಸಾಧ್ಯ ಆಗುತ್ತದ. ಅಂತ ಒಂದು ಅಂಗದ ಮೂಲಭೂತ ರಚನಾತ್ಮಕ ಘಟಕಕ್ಕೆ ನಾವು ಏನಂತ ಕರಿತೀವಿ ಅಂದ್ರೆ ಜೀವಕೋಶ ಅಂತ ಕರಿತೀವಿ. ಏನಂತ ಕರಿತೀವಿ? ಜೀವಕೋಶ ಅಂತ ಕರಿತೀವಿ. ಹಾಗಾದ್ರೆ ಮೊದಲಿಗೆ ಜೀವಕೋಶವನ್ನು ಯಾರು ಕಂಡುಹಿಡಿದರು? ನೋಡ್ರಿ, ಮೊದಲ ಬಾರಿಗೆ ಜೀವಕೋಶವನ್ನು ಕಂಡುಹಿಡಿದವರು ಯಾರು ಅಂದ್ರೆ ರಾಬರ್ಟ್ ಹುಕ್ ಅವರು ಕಂಡುಹಿಡಿತಾರ. ಯಾರು ಕಂಡುಹಿಡಿತಾರ? ರಾಬರ್ಟ್ ಹುಕ್ ಅವರು ಕಂಡುಹಿಡಿತಾರ. ಇಲ್ಲದ ನೋಡ್ರಿ, ಇವರೇ ಏನಪ್ಪ ಅಂದ್ರ ರಾಬರ್ಟ್ ಹುಕ್ ಅವರು ಮೊದಲ ಬಾರಿಗೆ ಏನ್ ಮಾಡಿದ್ರು? ಅವರು ಜೀವಕೋಶವನ್ನು ಕಂಡುಹಿಡಿದರು. ನೋಡ್ರಿ, ಈ ರಾಬರ್ಟ್ ಹುಕ್ ಅವರು ಏನ್ ಮಾಡ್ತಾರ ಅಂದ್ರ 1665ರಲ್ಲಿ ಒಂದು ಸರಳ ವರ್ಧಕ ಉಪಕರಣದ ಸಹಾಯದಿಂದ ಏನ್ ಮಾಡ್ತಾರ ಅಂದ್ರ ಕಾರ್ಕಿನ ಬಿಲ್ಲೆಯನ್ನು ಅವ್ರು ಏನ್ ಮಾಡ್ತಾರ ವೀಕ್ಷಣೆ ಮಾಡ್ತಾರ. ಒಂದು ಕಾರ್ಕ್ ಅಂತ ಹೋಗ್ತಾರ, ಅದನ್ನ ಸರಳ ವರ್ಧಕ ಉಪಕರಣದಲ್ಲಿ ಏನಪ್ಪ ಅಂದ್ರ ಅದನ್ನ ವೀಕ್ಷಣೆ ಮಾಡ್ತಾರ. ಅದು ಈ ಕಾರ್ಕ್ ಅನ್ನೋದು ಏನಾಗಿತ್ತಪ್ಪ ಅಂದ್ರ ಒಂದು ಮರದ ತೊಗಟಾಗಿತ್ತು. ಇವ್ರೇನು ಸರಳ ಉಪಕರಣ ಅಂದ್ರ ಮೊದಲ ಬಾರಿಗೆ ಜೀವಕೋಶ ಕಂಡು ಹಿಡಿಬೇಕನ್ನೋ ದೃಷ್ಟಿಯಿಂದ ಅವರು ಕಾರ್ಕ್ ಅನ್ನು ತೆಗೆದುಕೊಂಡಿದ್ರು. ಆ ಕಾರ್ಕ್ ಅನ್ನೋದು ಏನಾಗಿತ್ತಪ್ಪ ಅಂದ್ರ ಒಂದು ಮರದ ತೊಗಟೆ ಆಗಿತ್ತು. ಏನಾಗಿತ್ತು? ಅದೊಂದು ಮರದ ಏನಪ್ಪಾ ಅಂದ್ರ ತೊಗಟೆ ಆಗಿತ್ತು. ಆ ಕಾರ್ಕಿನಲ್ಲಿ ಅವ್ರು ಏನ್ ಮಾಡಿದ್ರಪ್ಪ ಅಂದ್ರ ಜೇನು ಹುಳುವಿನಂತೆ ರಚನೆಯನ್ನು ಗಮನಿಸಿದ್ರು. ನೋಡ್ರಿ, ರಾಬರ್ಟ್ ಹುಕ್ ಅವರು 1665ರಲ್ಲಿ ಏನ್ ಮಾಡಿದ್ರು? ಒಂದು ಸರಳ ವರ್ಧಕ ಉಪಕರಣ ಸಹಾಯದಿಂದ ಕಾರ್ಕ್ ಅನ್ನು ತೆಗೆದುಕೊಂಡು ಆ ಕಾರ್ಕ್ ಅನ್ನೋದು ಏನಾಗಿತ್ತು ಅಂದ್ರೆ ಅದೊಂದು ಮರದ ತೊಗಟೆಯಾಗಿತ್ತು. ಆ ಮರದ ತೊಗಟೆಯಲ್ಲಿ ಏನ್ ಮಾಡಿದ್ರಪ್ಪ ಅಂದ್ರೆ ಅವರು ಜೇನು ಹುಳುವಿನಂತೆ, ಜೇನು ನೋಡಿರಲ್ಲ ಎಲ್ಲರೂ, ಜೇನು ಹುಳುವಿನಂತೆ ಏನ್ ಮಾಡಿದ್ರಪ್ಪ ಅಂದ್ರ ಒಂದು ಜೇನು ಗೂಡು ನೋಡಿರಲ್ಲ, ಆ ರೀತಿ ಏನಪ್ಪಾ ಅಂದ್ರೆ ಅವ್ರ ರಚನೆಯನ್ನ ಗಮನಿಸಿದ್ರು. ಆ ರಚನೆಗೆ ಏನಂತ ಕರೆದ್ರಪ್ಪ ಅಂದ್ರೆ ಇವರು ಸೆಲ್ ಅಂತ ಕರೆದ್ರು. ಏನಂತ ಕರೆದ್ರು? ಇವರು ಸೆಲ್ ಅಂತ ಕರೆದ್ರು. ಈ ಸೆಲ್ ಕನ್ನಡದೊಳಗೆ ಏನಂತಾರ ಅಂದ್ರ ಜೀವಕೋಶ ಅಂತ ಕರೀತಾರ. ಸೆಲ್ ಕನ್ನಡದೊಳಗೆ ಏನಂತಾರ? ಜೀವಕೋಶ ಅಂತ ಪದವನ್ನು ಏನ್ ಮಾಡಿದಾರಪ್ಪ ಅಂದ್ರು ಮೊದಲ ಬಾರಿಗೆ ಟಂಕಿಸಿದ್ರು. ಹಾಗಾಗಿ ಜೀವಕೋಶವನ್ನು ಕಂಡುಹಿಡಿದ ಕೀರ್ತಿ ಯಾರಿಗೆ ಸಲ್ತದಪ್ಪ ಅಂದ್ರ ರಾಬರ್ಟ್ ಹುಕ್ ಅವರಿಗೆ ಸಲ್ತದ. ಯಾರಿಗೆ ಸಲ್ತದ? ರಾಬರ್ಟ್ ಹುಕ್ ಅವರಿಗೆ ಸಲ್ತಾರ. ಆದ್ರ ಇವ್ರು ಏನ ಕಾರ್ಕನ ವೀಕ್ಷಣೆ ಮಾಡಿದ್ರಲ್ಲ, ಆ ಮರದ ತೊಗಟೆಯ ಕಾರ್ಕನ್ನು ತೆಗೆದುಕೊಂಡು ವೀಕ್ಷಣೆ ಮಾಡಿದ್ರಲ್ಲ, ಅದ್ರೊಳಗ ಈ ರಾಬರ್ಟ್ ಹುಕ್ ಅವರು ಗುರುತಿಸದಂತ ಜೀವಿಗಳು ಏನಾಗಿದ್ದವಪ್ಪ ಅಂದ್ರ ಜೀವಕೋಶಗಳು ಏನಾಗಿದ್ದವಪ್ಪ ಅಂದ್ರ ಮೃತವಾಗಿದ್ದವು. ಏನಾಗಿದ್ದವು? ಮೃತವಾಗಿದ್ದವು. ನೆಕ್ಸ್ಟ್ ಕ್ವಶನ್ ನೋಡ್ರಿ. 142ನೇ ಪ್ರಶ್ನೆ. ಒಂದು ಕೋಳೆ ಮೊಟ್ಟೆ ಎಲ್ಲರೂ ನೋಡಿರ್ತೀರಲ್ಲ, ಅದ್ರ ಬಗ್ಗೆ ಏನಪ್ಪ ಅಂದ್ರೆ ಜಾಸ್ತಿ ಡಿಸ್ಕಸ್ ಮಾಡೋದು ಬೇಡ. ನೋಡ್ರಿ, ಒಂದು ಕೋಳೆ ಮೊಟ್ಟೆ ಏನಾಗಿದೆ ಅನ್ನೋದು ಇಲ್ಲಿ ಪ್ರಶ್ನೆ ಅದ. A ಆಪ್ಷನ್ ಜೀವಕೋಶಗಳ ಗುಂಪಾಗಿದೆ, B ಆಪ್ಷನ್ ಒಂದೇ ಒಂದು ಜೀವಕೋಶವಾಗಿದೆ, C ಆಪ್ಷನ್ A ಮತ್ತು B ಸರಿ,
ಡಿ ಆಪ್ಷನ್ ಮೇಲಿನ ಯಾವುದೂ ಅಲ್ಲ. ಇಲ್ಲಿ ರೈಟ್ ಆನ್ಸರ್ ಬಂದು ಏನಪ್ಪಾ ಅಂದ್ರೆ ಬಿ ಆಪ್ಷನ್ ಏನಾಗಿದೆ ಅಂದ್ರೆ ರೈಟ್ ಆನ್ಸರ್ ಆಗ್ಯದ. ಇಲ್ಲಿ ಕೋಳೆ ಮೊಟ್ಟೆ ಅನ್ನೋದು ಏನಪ್ಪಾ ಅಂದ್ರೆ ಒಂದೇ ಒಂದು ಏನಪ್ಪಾ ಅಂದ್ರೆ ಜೀವಕೋಶ ಆಗ್ಯದ. ನಿಮಗೆ ಅನಿಸ್ಬೋದು ಕೋಳೆ ಮೊಟ್ಟೆ ಏನಪ್ಪಾ ಅಂದ್ರೆ ನೋಡೋದಕ್ಕೆ ಎಷ್ಟೊಂದು ದೊಡ್ಡದಾಗ್ಯದ, ಇದ್ರೊಳಗೆ ಒಂದೇ ಜೀವಕೋಶ ಐತೇನ್ರಿ ಅನ್ಬೋದು. ಜೀವಿಗಳು ಎಷ್ಟೇ ದೊಡ್ಡದಾಗಿರಲಿ ಅಥವಾ ಎಷ್ಟೇ ಸಣ್ಣದಾಗಿರಲಿ, ಆದ್ರೆ ಅಲ್ಲಿ ಕೆಲವೊಮ್ಮೆ ಏನಪ್ಪಾ ಅಂದ್ರೆ ಏಕಕೋಶ ಜೀವಿಗಳಾದ್ರೂ ಕಂಡು ಬರ್ಬೋದು, ಇಲ್ಲವೇ ಅಲ್ಲಿ ಏನಪ್ಪಾ ಅಂದ್ರೆ ಬಹುಕೋಶೀಯ ಜೀವಿಗಳಾದ್ರೂ ಏನಪ್ಪಾ ಅಂದ್ರೆ ಕಂಡು ಬರೋದು. ಆದ್ರ ಕೋಳೆ ಮೊಟ್ಟೆ ಯಾವುದರಿಂದ ಕೂಡಿದಪ್ಪ ಅಂದ್ರ ಒಂದೇ ಒಂದು ಏನಪ್ಪಾ ಅಂದ್ರ ಜೀವಕೋಶದಿಂದ ಏನಪ್ಪಾ ಅಂದ್ರೆ ಅದು ಕೂಡ್ಯದ. ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಇಲ್ಲಿ ಏನಪ್ಪಾ ಅಂದ್ರೆ ಇಲ್ಲಿ ಕೊಟ್ಟಿದ್ದೀನಿ ನೋಡ್ರಿ. ಒಂದು ಕೋಳೆ ಮೊಟ್ಟೆ ಏನಪ್ಪಾ ಅಂದ್ರ ಒಂದೇ ಒಂದು ಜೀವಕೋಶವನ್ನು ಏನಪ್ಪಾ ಅಂದ್ರ ಇಡೀ ಕೋಳೆ ಮೊಟ್ಟೆ ಏನದಲ್ಲ ಅದು ಒಂದೇ ಒಂದು ಏನಪ್ಪಾ ಅಂದ್ರೆ ಜೀವಕೋಶವನ್ನು ಏನಪ್ಪಾ ಅಂದ್ರ ಪರಿಗಣಿಸ್ತದ. ಆದ್ರ ಇದರ ಬರಗಣ್ಣಿನಿಂದ ನಾವು ನೋಡಬಹುದು. ಕೋಳೆ ಮೊಟ್ಟೆ ಎಲ್ಲರೂ ನೋಡ್ತಿರಲ್ಲ, ಪ್ರತಿದಿನ ನೋಡ್ತೀವಿ ನಾವು. ಬರಗಣ್ಣಿನಿಂದ ಏನಪ್ಪಾ ಅಂದ್ರ ವೀಕ್ಷಣೆ ಮಾಡಬಹುದು. ಇದನ್ನ ನೋಡೋದಕ್ಕೆ ನಮಗೆ ಯಾವುದೇ ಉಪಕರಣದ ಅವಶ್ಯಕತೆ ಏನಪ್ಪಾ ಅಂದ್ರ ಬೀಳೋದಿಲ್ಲ. ಆದ್ರ ಈ ಮೊಟ್ಟೆ ಒಳಗಿರುವ ಭಾಗ ಏನದಲ್ಲ ವೈಟ್ ಇದೇನು ದ್ರವ ಇರ್ತದಲ್ಲ ಅದಕ್ಕೆ ಏನಂತ ಕರಿತಾರಪ್ಪ ಅಂದ್ರ ಅಲ್ಬುಮಿನ್ ಅಂತ ಕರೀತಾರೆ. ಆ ಮೊಟ್ಟೆ ಒಳಭಾಗದಲ್ಲಿ ಬಿಳಿ ದ್ರವ ಏನಿರ್ತದಲ್ಲ, ಲೊಳೆ ರೂಪದಲ್ಲಿ ಬಿಳಿ ದ್ರವ ಇರ್ತದಲ್ಲ ಅದಕ್ಕೆ ಏನಂತ ಕರಿತಾರಪ್ಪ ಅಂದ್ರ ಅಲ್ಬುಮಿನ್ ಅಂತ ಕರೀತಾರೆ. ಏನಂತ ಕರಿತಾರ ಅದಕ್ಕೆ ಅಲ್ಬುಮಿನ್ ಅಂತ ಏನಪ್ಪಾ ಅಂದ್ರ ಕರೀತಾರ. ಆದ್ರ ಈ ಅಲ್ಬುಮಿನ್ ಒಂದು ಮೊಟ್ಟೆಯನ್ನು ನಾವು ಕುದಿಸಿದಾಗ ಅಲ್ಬುಮಿನ್ ಏನಾಗ್ತದಪ್ಪ ಅಂದ್ರ ಘನ ರೂಪಕ್ಕೆ ಬರ್ತದ. ಏನ್ ಮಾಡ್ತದದು ಘನ ರೂಪಕ್ಕೆ ಏನಪ್ಪಾ ಅಂದ್ರ ಅದು ಬರ್ತದ. ಇನ್ನ ಮೊಟ್ಟೆ ಒಳಭಾಗದಲ್ಲಿ ಕಂಡು ಬರುವಂತ ಹಳದಿ ಭಾಗ ಏನದಲ್ಲ ಅದು ಏನಪ್ಪಾ ಅಂದ್ರ ಜೀವಕೋಶವನ್ನು ಪ್ರತಿನಿಧಿಸ್ತದ. ಎಷ್ಟ ಜೀವಕೋಶ ಆಗ್ಯದಪ್ಪ ಅಂದ್ರ ಅದು ಏಕಕೋಶ ಜೀವಿ ಆಗ್ಯದ. ಮೊಟ್ಟೆ ಒಳಭಾಗದಲ್ಲಿ ಏನದಲ್ಲ ಹಳದಿ ಭಾಗ ಏನಾಗ್ಯದಪ್ಪ ಅಂದ್ರೆ ಅದು ಜೀವಕೋಶವಾಗ್ಯದ. ಅದ್ರಲಿಂದ ಏನಾಗ್ತದಪ್ಪ ಅಂದ್ರ ಜೀವ ಸೃಷ್ಟಿ ಆಗ್ತದ. ಅಂದ್ರ ಕೋಳಿ ಏನಾಗ್ತದಪ್ಪ ಅಂದ್ರ ಸೃಷ್ಟಿ ಆಗ್ತದ, ಕೋಳಿ ಮರಿ ಸೃಷ್ಟಿ ಆಗ್ತದ. ನೆಕ್ಸ್ಟ್ ನೋಡ್ರಿ, ಅತ್ಯಂತ ದೊಡ್ಡದಾದ ಜೀವಕೋಶ ಉಷ್ಟ್ರ ಪಕ್ಷಿಯ ಮೊಟ್ಟೆ ಆಗಿದೆ. ನೋಡ್ರಿ, ಅತ್ಯಂತ ದೊಡ್ಡದಾದ ಜೀವಕೋಶ ಯಾವ್ದಪ್ಪ ಅಂದ್ರ ಉಷ್ಟ್ರ ಪಕ್ಷಿಯ ಮೊಟ್ಟೆ ಆಗ್ಯದ. ಇದರ ಗಾತ್ರ ಎಷ್ಟದಪ್ಪ ಅಂದ್ರ 170 mm ಇಂದ 130 mm ವರೆಗೆ ಏನಪ್ಪಾ ಅಂದ್ರ ಅಳತೆ ಹೊಂದದ. ಹಾಗಾದ್ರೆ ಅತ್ಯಂತ ಚಿಕ್ಕದಾದ ಜೀವಕೋಶ ಯಾವುದು ನೋಡ್ರಿ? ಅತ್ಯಂತ ಚಿಕ್ಕದಾದ ಜೀವಕೋಶ ಯಾವ್ದಂದ್ರ ಬ್ಯಾಕ್ಟೀರಿಯಾ ಆಗ್ಯದ. ಯಾವ್ದಾಗ್ಯದ? ಬ್ಯಾಕ್ಟೀರಿಯಾ ಆಗ್ಯದ. ಇದರ ಸಾಮಾನ್ಯ ಗಾತ್ರ ಏನಪ್ಪಾ ಅಂದ್ರ 0.1 ರಿಂದ 0.5 ಮೈಕ್ರೋಮೀಟರ್ ಏನಪ್ಪಾ ಅಂದ್ರ ಅಥವಾ ಮೈಕ್ರನ್ ಅಳತೆ ಏನಪ್ಪಾ ಅಂದ್ರ ಹೊಂದ್ಯದ. ಭಾಳ ಇಂಪಾರ್ಟೆಂಟ್ ಪಾಯಿಂಟ್. ಇಲ್ಲಿ ಏನೇನು ನೆನಪಿಟ್ಕೋಬೇಕಂದ್ರ ಅತ್ಯಂತ ದೊಡ್ಡದಾದ ಜೀವಕೋಶ ಯಾವ್ದಂತ ನೆನಪಿಟ್ಕೋರಿ. ನೆಕ್ಸ್ಟ್ ಅತ್ಯಂತ ಚಿಕ್ಕದಾದ ಜೀವಕೋಶ ಯಾವುದು, ಇವು ಎರಡು ಇಂಪಾರ್ಟೆಂಟ್ ಆಗ್ತಾವೆ. ಎಕ್ಸಾಮ್ ದೃಷ್ಟಿಯಿಂದ ಬಹಳಷ್ಟು ಇಂಪಾರ್ಟೆಂಟ್ ಆಗ್ತಾವ. ಕಂಪಲ್ಸರಿ ಆಗಿ ಏನಪ್ಪಾ ಅಂದ್ರ ನೆನಪಿನಲ್ಲಿ ಇರಲಿ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. ಸಾಕಷ್ಟು ಬಾರಿ ಏನಪ್ಪಾ ಅಂದ್ರ ಅಮೀಬಾ ಮೇಲೆ ಸಾಕಷ್ಟು ಬಾರಿ ಏನ್ ಮಾಡಿದಾರಪ್ಪ ಅಂತ ಪ್ರಶ್ನೆ ಕೇಳಿದಾನ. 143ನೇ ಪ್ರಶ್ನೆ ನೋಡ್ರಿ. ಅಮೀಬಾ 1 ಆಲ್ರೆಡಿ ಗೊತ್ತಾಗಿರ್ತದೆ ನಿಮಗೆ. ಕಾಂಪಿಟೇಟಿವ್ ಎಕ್ಸಾಮ್ ಹೋದ್ರಿಗೆ ಏನಪ್ಪ ಅಂದ್ರೆ ಆಲ್ಮೋಸ್ಟ್ ಆಲ್ ಗೊತ್ತಿರ್ತದೆ. ಆದ್ರೂ ಇದಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನು ಕೊಡೋ ದೃಷ್ಟಿಯಿಂದ ಏನಪ್ಪ ಅಂದ್ರೆ ಈ ಪ್ರಶ್ನೆಯನ್ನು ತೆಗೆದಿದ್ದೀನಿ ನೋಡ್ರಿ. ಅಮೀಬಾ 1 ಎ ಆಪ್ಷನ್ ಬಹುಕೋಶೀಯ ಜೀವಿ, ಬಿ ಆಪ್ಷನ್ ಏಕಕೋಶೀಯ ಜೀವಿ, ಸಿ ಆಪ್ಷನ್ ಜೀವಕೋಶಗಳ ಗುಂಪು, ಡಿ ಆಪ್ಷನ್ ಮೇಲಿನ ಯಾವುದೂ ಅಲ್ಲ. ಇದಕ್ಕೆ ರೈಟ್ ಆನ್ಸರ್ ಬಂದು ಏನಪ್ಪಾ ಅಂದ್ರ ಅಮೀಬಾ 1 ಏನಾಗಿದೆ ಅಂದ್ರ ಏಕಕೋಶೀಯ ಜೀವಿ ಆಗ್ಯದ. ಎಂತ ಜೀವಿ ಆಗ್ಯದ? ಅದು ಏಕಕೋಶೀಯ ಜೀವಿ ಆಗ್ಯದ. ಇಲ್ಲಿ ನೋಡಿ, ಇದೇ ಅಮೀಬಾ. ನೋಡೋದಕ್ಕೆ ಏನಪ್ಪಾ ಅಂದ್ರ ಇದಕ್ಕೆ ಯಾವುದೇ ಆಕಾರ ಇಲ್ಲ. ಅಮೀಬಾಕ್ಕೆ ಏನಂದ್ರ ಯಾವುದೇ ಆಕಾರ ಇಲ್ಲ. ಇದೊಂದು ಏನಾಗಿದೆ ಅಂದ್ರ ಏಕಕೋಶೀಯ ಜೀವಿ ಆಗ್ಯದ. ಇದು ಅಮೀಬಾಕ್ಕೆ ಸಂಬಂಧಪಟ್ಟಂತ ಮಾಹಿತಿ ನೋಡ್ರಿ. ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ ಏಕಕೋಶೀಯ ಜೀವಿ ಅಂದ್ರೆ ಏನು, ಬಹುಕೋಶೀಯ ಜೀವಿ ಎಲ್ಲವೂ ಏನಪ್ಪಾ ಅಂದ್ರೆ ಇವತ್ತು ಈ ತರಗತಿಯಲ್ಲಿ ಏನಪ್ಪಾ ಅಂದ್ರೆ ಅಧ್ಯಯನ ಮಾಡೋಣ ನೋಡ್ರಿ. ಒಂದಕ್ಕಿಂತ ಹೆಚ್ಚು ಜೀವಕೋಶಗಳಿಂದ ಉಂಟಾಗುವ ಜೀವಿಗಳಿಗೆ ನಾವು ಏನಂತೀವಿ ಅಂದ್ರ ಬಹುಕೋಶಿ ಜೀವಿಗಳೆಂದು ಕರಿತೀವಿ. ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದ. ಕೋಳಿ, ಮನುಷ್ಯ, ಆನೆ, ಇತರ ಸಾಕಷ್ಟು ಪ್ರಾಣಿಗಳು ಏನಾಗಿದವಪ್ಪ ಅಂದ್ರ ಬಹುಕೋಶೀಯ ಜೀವಿಗಳು. ಅಲ್ಲಿ ಒಂದಕ್ಕಿಂತ ಹೆಚ್ಚು ಏನಾಗ್ತಪ್ಪ ಅಂದ್ರೆ ಜೀವಕೋಶಗಳು ಕಂಡು ಬಂದವು ಅಂದ್ರ ಅಂತ ಜೀವಿಗಳಿಗೆ ನಾವು ಏನಂತೀವಿ ಅಂದ್ರ ಬಹುಕೋಶೀಯ ಜೀವಿಗಳು ಅಂತ ಕರಿತೀವಿ. ಇನ್ನ ಒಂದೇ ಒಂದು ಜೀವಕೋಶದಿಂದ ಆದ ಜೀವಿಗಳನ್ನ ನಾವು ಏನಂತ ಕರಿತೀವಿ ಅಂದ್ರ ಏಕಕೋಶೀಯ ಜೀವಿಗಳಂತ ಕರಿತೀವಿ. ನೋಡು, ಒಂದಕ್ಕಿಂತ ಹೆಚ್ಚಾದ್ರ ಅಂತ ಜೀವಿಗಳನ್ನ ನಾವು ಏನಂತೀವಿ ಬಹುಕೋಶೀಯ ಜೀವಿಗಳಂತ ಕರಿತೀವಿ. ಒಂದೇ ಒಂದು ಜೀವಕೋಶದಿಂದ ಸೃಷ್ಟಿಯಾದಂತ ಜೀವಿಗಳಿಗೆ ಏನಂತ ಕರಿತೀವಿ ಏಕಕೋಶೀಯ ಜೀವಿಗಳಂತ ಕರಿತೀವಿ. ಇನ್ನ ಈ ಏಕಕೋಶೀಯ ಜೀವಿ ಒಂದೇ ಕೋಶವನ್ನು ಹೊಂದಿದ್ರು ಸಹ ಅದು ಬಹುಕೋಶೀಯ ಜೀವಿಗಳು ನಿರ್ವಹಿಸುವಂತ ಎಲ್ಲ ಅವಶ್ಯಕ ಕಾರ್ಯಗಳನ್ನ ಏನಪ್ಪಾ ಅಂದ್ರ ಏಕಕೋಶೀಯ ಜೀವಿಗಳನ್ನ ನಿರ್ವಹಿಸ್ತೋ. ಅಲ್ರಿ, ನಿಮ್ಗೆ ಅನಿಸ್ಬೋದು ಬಹುಕೋಶೀಯ ಜೀವಿಗಳಲ್ಲಿ ಒಂದೊಂದು ಕೆಲಸ ಮಾಡೋದಕ್ಕೆ ಒಂದೊಂದು ಅಂಗಗಳದಾವ. ಆದ್ರ ಏಕಕೋಶೀಯ ಜೀವಿಗಳಲ್ಲಿ ಆ ಒಂದೇ ಅಂಗ ಏನಿರ್ತದಲ್ಲ ಅದೇ ಎಲ್ಲಾ ಕಾರ್ಯಗಳನ್ನ ಏನ್ ಮಾಡ್ತದಪ್ಪ ಅಂದ್ರ ಮಾಡ್ತದ. ನೆಕ್ಸ್ಟ್ ಆಹಾರ ಸೇವನೆ ಮಾಡುವುದಾಗಿರ್ಬೋದು, ಆಹಾರವನ್ನು ಜೀರ್ಣಿಸುವುದಾಗಿರ್ಬೋದು, ಅದನ್ನು ವಿಸರ್ಜಿಸುವುದಾಗಿರ್ಬೋದು, ತಾನು ಬೆಳೆಯುವುದಾಗಿರ್ಬೋದು, ಮತ್ತು ಅದು ಸಂತಾನೋತ್ಪತ್ತಿ ಎಲ್ಲವೂ ಏನಾಗ್ತದಪ್ಪ ಅಂದ್ರ ಅಲ್ಲಿ
ಏಕಕೋಶೀಯ ಜೀವಿಯಲ್ಲಿ ಏನಪ್ಪ ಅಂದ್ರೆ ಒಂದೇ ಏನಪ್ಪ ಅಂದ್ರೆ ಅಂಗ ಏನಪ್ಪ ಅಂದ್ರೆ ನಿರ್ವಹಣೆ ಮಾಡ್ತಿರ್ತದ. ನೆಕ್ಸ್ಟ್ ಜೀವಗಳ ಸಂಖ್ಯೆ ಕಡಿಮೆ ಇದ್ರೂ ಸಹ ಅವುಗಳ ಕಾರ್ಯದ ಮೇಲೆ ಏನಪ್ಪ ಅಂದ್ರೆ ಯಾವುದೇ ರೀತಿ ಪರಿಣಾಮ ಬೀರಲಾರದು. ಅಂದ್ರೆ ಏಕಕೋಶ ಜೀವಿ ಏನದಲ್ಲ ಅವುಗಳ ಜೀವ ಸಂಖ್ಯೆಗಳ ಕಡಿಮೆ ಇದ್ರೂ ಸಹ ಅವುಗಳ ನಿತ್ಯ ನಿರಂತರವಾಗಿ ಏನು ಕಾರ್ಯಗಳು ಮಾಡ್ತಿರ್ತದಲ್ಲ ಅದ್ರ ಮೇಲೆ ಯಾವುದೇ ರೀತಿ ಏನಾಗಂಗಿಲ್ಲಪ್ಪ ಅಂದ್ರೆ ಪರಿಣಾಮ ಬೀರುವುದಿಲ್ಲ. ಇಲ್ಲಿ ನಿಮ್ಗೆ ಗೊತ್ತಾಗಿರ್ತದೆ ಏಕಕೋಶೀಯ ಜೀವಿಗಳಂದ್ರೇನು, ಬಹುಕೋಶೀಯ ಜೀವಿಗಳಂದ್ರೆ ಆಲ್ಮೋಸ್ಟ್ ಅಲ್ಲಿ ಏನಪ್ಪ ಅಂದ್ರೆ ಈಗ ತಿಳ್ಕೊಂಡಿರ್ತೀರಿ. ಈಗ ಅಮೀಬಾ ಬಗ್ಗೆ ನಾವೇನಪ್ಪ ಅಂದ್ರೆ ಅಧ್ಯಯನ ಮಾಡೋಣ. ಈ ಅಮೀಬಾ ಅನ್ನೋದು ಏನಪ್ಪ ಅಂದ್ರೆ ಒಂದು ಏಕಕೋಶೀಯ ಜೀವಿ ಆಗ್ಯದ. ಏನಾಗ್ಯದ? ಇದೊಂದು ಏಕಕೋಶೀಯ ಜೀವಿ ಆಗ್ಯದ. ಇದು ತನ್ನ ಮಿಥ್ಯ ಪಾದದ ಮೂಲಕ ಏನಾಗ್ತದಪ್ಪ ಅಂದ್ರೆ ಆಹಾರವನ್ನು ಸೆರೆ ಹಿಡಿತದ. ಇಲ್ಲಿದಲ್ಲ ಇವುಗಳೇನ ಹೊರ ಚಾಚಿರುವಂಥ ಕುರುಗಳೇನದವಲ್ಲ, ಚಾಚಿಕೆಗಳೇನದಲ್ಲ, ಇವುಗಳನ್ನ ಏನಂತ ಕರಿತಾರಪ್ಪ ಅಂದ್ರೆ ಮಿಥ್ಯ ಪಾದ ಅಂತ ಕರಿತಾರೆ. ಏನಂತ ಕರಿತಾರೆ? ಇವಕ್ಕ ಮಿಥ್ಯ ಪಾದ ಅಂತ ಕರೀತಾರ. ಈ ಮಿಥ್ಯ ಪಾದದ ಮೂಲಕವೇ ಅದು ಏನಾಗ್ತದಪ್ಪ ಅಂದ್ರೆ ತನ್ನ ಆಹಾರವನ್ನು ಸಂಗ್ರಹಣೆ ಮಾಡ್ತದೆ. ಇಲ್ಲಿದೆ ನೋಡ್ರಿ, ಇದು ಏನಪ್ಪ ಅಂದ್ರೆ ಇವುಗಳ ಮೂಲಕ ಅದು ಏನಪ್ಪ ಅಂದ್ರೆ ಆಹಾರವನ್ನು ಬೇಟೆಯನ್ನ ಆಡ್ತದ. ನೆಕ್ಸ್ಟ್ ಇದರ ಆಕಾರ ಏನಾಗಿರ್ತದ ಅಂದ್ರೆ ಅನಿಯಮಿತವಾಗಿರ್ತದ. ಇದಕ್ಕೆ ಯಾವುದೇ ರೀತಿ ಏನಪ್ಪ ಅಂದ್ರೆ ಆಕಾರ ಇಲ್ಲ. ಯಾವ್ದು ಬೇಕೋ ಈಗ ಒಂದ್ ಸ್ವಲ್ಪ ಒಂದು ಆಕಾರ ಹೊಂದಿರ್ತದ, ಇನ್ನೊಂದ್ ಸ್ವಲ್ಪ ಏನಪ್ಪ ಅಂದ್ರೆ ಇನ್ನೊಂದು ಆಕಾರ ಹೊಂದಿರ್ತದೆ. ಇದಕ್ಕೆ ಯಾವುದೇ ನಿರ್ದಿಷ್ಟವಾದ ಏನಪ್ಪ ಅಂದ್ರೆ ಒಂದು ಆಕಾರ ಇಲ್ಲ. ನಿರಂತರವಾಗಿ ತನ್ನ ಆಕಾರವನ್ನು ಏನ್ ಮಾಡ್ತಿರ್ತದಪ್ಪ ಅಂದ್ರೆ ಇದು ಬದಲಾವಣೆಗೆ ಒಳಪಡಿಸಿರ್ತದ. ಯಾಕೆ ಇದು ಈ ರೀತಿಯಾಗಿ ಮಾಡ್ತದಪ್ಪ ಅಂದ್ರೆ ಅದಕ್ಕೆ ಕಾರಣ ಏನಾಗ್ತದಪ್ಪ ಅಂದ್ರೆ ಮಿಥ್ಯ ಪಾದ ಆಗ್ತದ. ಇದು ಅಮೀಬಾ ಯಾವಾಗಲೂ ನಿರಂತರವಾಗಿ ತನ್ನ ಆಕಾರವನ್ನು ಯಾಕೆ ಬದಲಿಸ್ತದಪ್ಪ ಅಂದ್ರೆ ಆಹಾರವನ್ನು ಸೆರೆ ಹಿಡಿಯುವಂಥ ಸಂದರ್ಭದೊಳಗ ಅದರ ಮಿಥ್ಯ ಪಾದಗಳು ಏನದಲ್ಲ ಅವುಗಳನ್ನು ಹೊರಚಾಚುವುದು, ಹೊರ ತೆಗೆದುಕೊಳ್ಳೋದು, ಹೊರಚಾಚುವುದು ಮತ್ತು ಹೊರ ತೆಗೆದುಕೊಳ್ಳೋದ್ರಿಂದ ಏನಾಗ್ತದಪ್ಪ ಅಂದ್ರೆ ಅಮೀಬಾದ ಏನಪ್ಪ ಅಂದ್ರೆ ಆಕಾರ ನಿರಂತರವಾಗಿ ಏನಾಗ್ತದಪ್ಪ ಅಂದ್ರೆ ಬದಲಾವಣೆ ಆಗ್ತಿರ್ತದ. ಹಾಗಾಗಿ ಇದಕ್ಕೆ ಯಾವುದೇ ರೀತಿ ನಿರ್ದಿಷ್ಟವಾದ ಏನಪ್ಪ ಅಂದ್ರೆ ಆಕಾರ ಇರುವುದಿಲ್ಲ. ನೆಕ್ಸ್ಟ್ ಮಿಥ್ಯ ಪಾದದಿಂದ ಆ ಅಮೀಬಾಗೆ ಏನು ಅನುಕೂಲ ಆಗ್ತದೆ ಅಂದ್ರೆ ಒಂದು ಆಹಾರ ಸಂಗ್ರಹಣೆ ಮಾಡ್ತದ. ಇನ್ನೊಂದು ಏನಪ್ಪ ಅಂದ್ರೆ ತನ್ನ ಚಲನೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗೋದಕ್ಕೆ ಏನಪ್ಪ ಅಂದ್ರೆ ಅದು ಮಿಥ್ಯ ಪಾದವನ್ನು ಏನು ಮಾಡ್ತದಪ್ಪ ಅಂದ್ರೆ ಬಳಕೆ ಮಾಡ್ತದ. ಇನ್ನೊಂದು ನಿಮಗೆ ಇಂಪಾರ್ಟೆಂಟು, ಏಕಕೋಶೀಯ ಜೀವಿಗಳು ಮತ್ತು ಬಹುಕೋಶೀಯ ಜೀವಿಗಳೇನೇ ಅಧ್ಯಯನ ಮಾಡಿದ್ವಲ್ಲ, ಈ ಬಹುಕೋಶೀಯ ಜೀವಿಗಳಲ್ಲಿ ಸಾಕಷ್ಟು ಜೀವಿಗಳಿರ್ತವೆ. ಅಸಂಖ್ಯಾತವಾದಂಥ ಜೀವಕೋಶಗಳ ಒಂದು ಗುಂಪೇ ಇರ್ತದೆ. ಆದ್ರೆ ಈ ಬಹುಕೋಶೀಯ ಜೀವಿಗಳ ಸೃಷ್ಟಿಯಾಗೋದು ಏನಪ್ಪ ಅಂದ್ರೆ ಒಂದೇ ಒಂದು ಜೀವಕೋಶದಿಂದ ಏನಾಗ್ತದಪ್ಪ ಅಂದ್ರೆ ಅವು ಸೃಷ್ಟಿ ಆಗ್ತವೆ. ಇದೊಂದು ಇಂಪಾರ್ಟೆಂಟ್ ಪಾಯಿಂಟ್ ನೆನಪಿಟ್ಕೋಬೇಕು ನೀವು. ಈಗೇನು ಮನುಷ್ಯ, ಆನೆ ತಗೋರು ಒಂದು ಎಕ್ಸಾಂಪಲ್. ಆನೆ ನೋಡೋದಕ್ಕೆ ಅಷ್ಟೊಂದು ದೊಡ್ಡದ, ಆದ್ರೆ ಅದು ಸೃಷ್ಟಿ ಆಗಿದ್ದು ಮಾತ್ರ ಏನಪ್ಪ ಅಂದ್ರೆ ಒಂದೇ ಒಂದು ಜೀವಕೋಶದಿಂದ. ಒಂದು ಜೀವಲ್ಲಿ ಬಿಲಿಯನ್ ಗಂಟಲೆ ಜೀವಕೋಶಗಳು ಇರಬಹುದು. ಎಷ್ಟಿರ್ಬೋದು? ಬಿಲಿಯನ್ ಗಂಟಲೆ ಜೀವಕೋಶಗಳು ಇರ್ಬೋದು. ಆದ್ರೆ ಆ ಜೀವಿ ಉಗಮ, ಆ ಜೀವಿ ಸೃಷ್ಟಿ ಆಗೋದು ಮಾತ್ರ ಏನಪ್ಪ ಅಂದ್ರೆ ಒಂದೇ ಒಂದು ಜೀವಕೋಶದಿಂದ ಏನಾಗ್ತದಪ್ಪ ಅಂದ್ರೆ ಪ್ರಾರಂಭ ಆಗ್ತದ. ಉದಾಹರಣೆಗೆ ಹೇಳ್ಬೇಕಪ್ಪ ಅಂದ್ರೆ ನಿಷೇಚನಗೊಂಡಂತ ಒಂದು ಅಂಡ, ಎಗ್ಸ್ ಏನಿರ್ತಾವಲ್ಲ ಅದು ನೀವು ಏನಪ್ಪ ಅಂದ್ರೆ ಎಕ್ಸಾಂಪಲ್ ಆಗಿ ನೋಡ್ಬೋದು. ನೆಕ್ಸ್ಟು 144ನೇ ಪ್ರಶ್ನೆ, ಸರಿಯಾದ ಆಯ್ಕೆಯನ್ನು ಗುರುತಿಸಿ. ಎ ಆಪ್ಷನ್, ಎ ಸ್ಟೇಟ್ಮೆಂಟ್ ನೋಡ್ರಿ, ಆಪ್ಷನ್ ಅಲ್ಲ ಸ್ಟೇಟ್ಮೆಂಟ್ ನೋಡ್ರಿ. ಮನುಷ್ಯರ ರಕ್ತದಲ್ಲಿ ಕಂಡುಬರುವ ಬಿಳಿ ರಕ್ತ ಕಣಗಳು ಏಕಕೋಶಿ ಜೀವಿಗಳಿಗೆ ಉದಾಹರಣೆಯಾಗಿದೆ. ನೆಕ್ಸ್ಟ್ ಬಿ ಸ್ಟೇಟ್ಮೆಂಟ್, ಬಿಳಿ ರಕ್ತ ಕಣಗಳು ಒಂದು ಪರಿಪೂರ್ಣವಾದ ಜೀವಿಯಾಗಿದೆ. ಆಯ್ಕೆಗಳದ ಎ ಸರಿ, ಬಿ ಸರಿ. ಎರಡನೇ ಆಪ್ಷನ್ ಎ ಸರಿ, ಬಿ ತಪ್ಪು. ಮೂರನೇ ಆಪ್ಷನ್ ಎ ತಪ್ಪು, ಬಿ ಸರಿ. ನಾಲ್ಕನೇ ಆಪ್ಷನ್ ಎ ತಪ್ಪು, ಬಿ ತಪ್ಪು. ಇದಕ್ಕೆ ರೈಟ್ ಆನ್ಸರ್ ಬಂದು ಏನಾಗ್ತದಪ್ಪ ಅಂದ್ರೆ ಎರಡನೇ ಆಪ್ಷನ್ ಎ ಸರಿ, ಬಿ ತಪ್ಪು ಆಗ್ತದ. ನೋಡ್ರಿ ಹೆಂಗ ಅನ್ನೋದು, ಈ ಮನುಷ್ಯನಲ್ಲಿ ಕಂಡು ಬರುವಂತ ಬಿಳಿ ರಕ್ತ ಕಣಗಳು ಇಲ್ಲದ ನೋಡ್ರಿ, ಇವೇ ಏನಪ್ಪ ಅಂದ್ರೆ ಮನುಷ್ಯರಲ್ಲಿ ಏನಾಗ್ತವಪ್ಪ ಅಂದ್ರೆ ಬಿಳಿ ರಕ್ತ ಕಣಗಳು ಕಂಡು ಬರ್ತಾವ. ಇವೇನಪ್ಪ ಅಂದ್ರೆ ವುಮೆನ್ ಬಾಡಿ ಏನಪ್ಪ ಅಂದ್ರೆ ವುಮೆನ್ ಬಾಡಿ ಸೈನಿಕರ ಅಂತ ಕರೀತಾರೆ. ಏನ ಕರೀತಾರ? ಸೈನಿಕರಂತ. ಮಾನವನಲ್ಲೇ ಆಗಿರ್ಬೋದು, ಇತರ ಪ್ರಾಣಿಗಳಾಗಿರ್ಬೋದು, ಇವು ರೋಗ ನಿರೋಧಕ ಶಕ್ತಿ ಏನಪ್ಪ ಅಂದ್ರೆ ಬಿಳಿ ರಕ್ತ ಕಣಗಳು ಏನ್ ಮಾಡ್ತಾವಪ್ಪ ಅಂದ್ರೆ ಹೆಚ್ಚಳ ಮಾಡ್ತಾವ. ಇಂಥ ಬಿಳಿ ರಕ್ತ ಕಣಗಳು ಏನಾಗಿದವಪ್ಪ ಅಂದ್ರೆ ಏಕಕೋಶೀಯ ಜೀವಿಗಳಿಗೆ ಉದಾಹರಣೆಗಳು. ಎಂಥ ಜೀವಿಕೋಶಗಳಿಗೆ ಉದಾಹರಣೆಗಾವು? ಏಕಕೋಶೀಯ ಜೀವಿಗಳಿಗೆ ಏನಪ್ಪ ಅಂದ್ರೆ ಉದಾಹರಣೆಗದ. ಆದ್ರೆ ಈ ಬಿಳಿ ರಕ್ತ ಕಣಗಳು ಒಂದು ಪರಿಪೂರ್ಣವಾದ ಜೀವಿ ಅಲ್ಲ. ಇದು ಇಂಪಾರ್ಟೆಂಟ್ ಆಗ್ತದೆ. ಹೆಂಗ ಅಮೀಬಾ ಅದಲ್ಲ ಆ ರೀತಿ ಏನಪ್ಪ ಅಂದ್ರೆ ಇದೊಂದು ಪರಿಪೂರ್ಣವಾದ ಜೀವಿ ಆಗಿಲ್ಲ. ಹಾಗಾಗಿ ಬಿ ಸ್ಟೇಟ್ಮೆಂಟ್ ಏನಾಗ್ತದಪ್ಪ ಅಂದ್ರೆ ತಪ್ಪಾಗ್ತದೆ. ಇಲ್ಲಿ ಕೊಟ್ಟಂತ ಸ್ಟೇಟ್ಮೆಂಟ್ ಒಳಗೆ ಎ ಸರಿಯಾಗಿದ್ದು ಬಿ ಏನಾಗ್ಯದಪ್ಪ ಅಂದ್ರೆ ತಪ್ಪಾಗ್ಯದ. ಹಾಗಾಗಿ ಆಯ್ಕೆಗಳಲ್ಲಿ ಎರಡನೇ ಆಪ್ಷನ್ ಏನಾಗ್ತದ ಅಂದ್ರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗ್ತದ. ನೆಕ್ಸ್ಟ್ ಅದಕ್ಕೆ ಸಂಬಂಧಪಟ್ಟಂತ ನೋಡ್ರಿ, ಮನುಷ್ಯರ ರಕ್ತದಲ್ಲಿ ಕಂಡುಬರುವಂತೆ ಬಿಳಿ ರಕ್ತ ಕಣಗಳು ತಮ್ಮ ಆಕಾರವನ್ನು ನಿರಂತರವಾಗಿ ಬದಲಾಯಿಸ್ತವೆ.
ಯಾಗ ಅಮೀಬಾ ತನ್ನ ಆಕಾರವನ್ನು ಬದಲಾಯಿಸ್ತದಲ್ಲ ಆ ರೀತಿಯಾಗಿ ಮನುಷ್ಯರಲ್ಲಿ ಕಂಡು ಬರುವಂತೆ ಬಿಳಿ ರಕ್ತ ಕಣಗಳು ಏನ್ ಮಾಡ್ತಾವಪ್ಪ ಅಂದ್ರ ನಿರಂತರವಾಗಿ ತಮ್ಮ ಆಕಾರವನ್ನು ಏನ್ ಮಾಡ್ತಾವಪ್ಪ ಅಂದ್ರ ಬದಲಾವಣೆಗೆ ಒಳಪಡಿಸ್ತಾವ. ಇಲ್ಲಿ ನೋಡ್ರಿ ಈ ಒಂದ್ ಎರಡು ಎಕ್ಸಾಂಪಲ್ ಏನಪ್ಪ ಅಂದ್ರೆ ಇಲ್ಲದ ಇದೊಂದು ಆಕಾರನೇ ಬೇರೆ ಅದ, ಇದೊಂದು ಆಕಾರ ಏನಪ್ಪ ಅಂದ್ರ ಬೇರೆ ಬೇರೆ ಆಗ್ಯದ. ನೆಕ್ಸ್ಟ್ ಇಲ್ಲೊಂದು ರೀತಿ ಆಕಾರ ಬೇರೆ ಆಗ್ಯದ, ಇಲ್ಲೊಂದು ರೀತಿ ಏನಪ್ಪ ಅಂದ್ರ ಆಕಾರಗಳು ಏನಾಗಿದವಪ್ಪ ಅಂದ್ರ ಬೇರೆ ಬೇರೆ ಆಗ್ಯದವ. ಅವು ಏನಪ್ಪ ಅಂದ್ರ ನಿರಂತರವಾಗಿ ತಮ್ಮ ಆಕಾರವನ್ನು ಏನ್ ಮಾಡ್ತಾವ ಅಂದ್ರ ಬಳಕೆನ ಅಂದ್ರ ಬದಲಾವಣೆಗೆ ಏನಪ್ಪ ಅಂದ್ರ ಒಳಪಡಿಸ್ತಾವ. ಇನ್ನ ಬಿಳಿ ರಕ್ತಗಳು ಒಂದು ಏಕಕೋಶ ಜೀವಿ ಆಗ್ಯದ. ಅದು ಏನಾಗ್ಯದ, ಅದೊಂದು ಏಕಕೋಶ ಜೀವಿ ಆಗ್ಯದ. ಆದ್ರೆ ಅದೊಂದು ಏನಪ್ಪ ಅಂದ್ರ ಪರಿಪೂರ್ಣವಾದ ಜೀವಿ ಅಲ್ಲ. ಅದ್ರ ಅಮೀಬಾ ಏನಪ್ಪ ಅಂತ ತಗೊಂಡಂದ್ರ ಅದೊಂದು ಸ್ವತಂತ್ರವಾದ ಅಸ್ತಿತ್ವವನ್ನು ಹೊಂದಿರುವಂತಹ ಪರಿಪೂರ್ಣವಾದ ಜೀವಿ ಆಗ್ಯದ. ಅಮೀಬಾ ಪರಿಪೂರ್ಣವಾದ ಜೀವಿ ಆಗ್ಯದ. ಆದ್ರ ಈ ಬಿಳಿ ರಕ್ತ ಕಣಗಳು ಅನ್ನೋದು ಏನಪ್ಪ ಅಂದ್ರ ಪರಿಪೂರ್ಣವಾದ ಜೀವಿಗಳ ಅಲ್ಲ. ಇನ್ನ ಸಾಮಾನ್ಯವಾಗಿ ಜೀವಕೋಶಗಳು ದುಂಡಾಗಿರ್ತಾವ, ಗೋಲಾಕಾರವಾಗಿರ್ತಾವ ಮತ್ತೆ ಉದ್ದಾಗಿರ್ತಾವ. ಸಾಮಾನ್ಯವಾಗಿ ಜೀವಕೋಶಗಳು ಯಾವ ರೀತಿ ಆಕಾರ ಹೊಂದಿರ್ತಾವ ಅಂದ್ರ ಒಂದು ದುಂಡಾಗಿರ್ತಾವ, ಒಂದು ಗೋಲಾಕಾರವಾಗಿರ್ತಾವ, ಇಲ್ಲಾಂದ್ರೆ ಏನಪ್ಪಾ ಅಂದ್ರ ಉದ್ದಾಗಿರ್ತಾವ. ಇನ್ನ ನರಕೋಶಗಳು ಮಾನವನ ದೇಹದಲ್ಲಿ ಎಲ್ಲ ಏನಪ್ಪ ಅಂದ್ರ ನರಕೋಶಗಳ ಕಂಡು ಬರ್ತಾವ. ಈ ನರಕೋಶಗಳು ಸಂದೇಶಗಳನ್ನ ಸ್ವೀಕರಿಸುವುದು ಅಥವಾ ವರ್ಗಾಯಿಸುವ ಮೂಲಕ ದೇಹದ ವಿಭಿನ್ನ ಕಾರ್ಯಗಳನ್ನ ಏನಪ್ಪ ಅಂದ್ರ ಸಹಭಾಗಿತ್ವ ನಿಯಂತ್ರಣಕ್ಕೆ ಏನಪ್ಪ ಅಂದ್ರ ಸಹಾಯವನ್ನ ಮಾಡ್ತಾವ. ಇಲ್ಲಿದಲ್ಲ ಇದೇ ಏನಪ್ಪಾ ಅಂದ್ರ ನರಕೋಶ. ಆದ್ಮೇಲೆ ಸ್ನೇಹಿತರೆ ಏನಪ್ಪ ಅಂದ್ರೆ ಈಗ ಏನಪ್ಪ ಅಂದ್ರ ಕರೆಂಟ್ ಓದು. ಕರೆಂಟ್ ಓದು ನೋಡಿ. ನೆಕ್ಸ್ಟ್ ಕ್ವಶನ್, ಸಾರಿ ಕರೆಂಟ್ ಬಂದು ನೆಕ್ಸ್ಟ್ ಕ್ವಶನ್ ನೋಡಿ. 145ನೇ ಪ್ರಶ್ನೆ. ಬ್ಯಾಕ್ಟೀರಿಯಾ ಜೀವಕೋಶವು ಎಷ್ಟು ಕೋಶ ಭಿತ್ತಿಯನ್ನು ಹೊಂದಿದೆ? ಎ ಆಪ್ಷನ್ 1 ಕೋಶ ಭಿತ್ತಿ, ಬಿ ಆಪ್ಷನ್ 2 ಕೋಶ ಭಿತ್ತಿ, ಸಿ ಆಪ್ಷನ್ 3 ಕೋಶ ಭಿತ್ತಿ, ಡಿ ಆಪ್ಷನ್ ಅಸಂಖ್ಯಾತ ಕೋಶ ಭಿತ್ತಿ. ಇಲ್ಲಿದೆಲ್ಲ ಬ್ಯಾಕ್ಟೀರಿಯಾ ಚಿತ್ರ. ಇದು ಎಷ್ಟು ಕೋಶ ಭಿತ್ತಿಗಳನ್ನು ಹೊಂದಿದಪ್ಪ ಅಂದ್ರ ಒಂದೇ ಒಂದು ಕೋಶ ಭಿತ್ತಿಯನ್ನ ಹೊಂದಿದ. ಬ್ಯಾಕ್ಟೀರಿಯಾದೊಳಗೆ ಎಷ್ಟು ಕೋಶ ಭಿತ್ತಿಗಳು ಕಂಡು ಬರ್ತಾವ? 1 ಕೋಶ ಭಿತ್ತಿ ಏನಪ್ಪ ಅಂದ್ರ ಅದು ಕಂಡು ಬರ್ತದ. ಅದಕ್ಕೆ ಸಂಬಂಧಪಟ್ಟಂತ ನೋಡ್ರಿ, ಜೀವಕೋಶದ ಘಟಕಗಳು ಒಂದು ಪೊರೆಯಿಂದ ಆವೃತವಾಗಿವೆ. ಪ್ರತಿಯೊಂದು ಜೀವಕೋಶ ಅಂತ ತಗೊಳ್ರಿ, ಅಲ್ಲಿರುವಂತ ಘಟಕಗಳು ಯಾವುದರಿಂದ ಆವೃತ್ತಿಯಾಗವಪ್ಪ ಅಂದ್ರೆ ಅಲ್ಲೊಂದು ಪೊರೆಯಿಂದ ಆವೃತ್ತಿಗ. ಆ ಪೊರೆಗೆ ಏನಂತ ಕರಿತಾರಪ್ಪ ಅಂದ್ರ ಕೋಶ ಪೊರೆ ಅಂತ ಕರೀತಾರೆ. ಏನಂತ ಕರೀತಾರೆ? ಅದಕ್ಕೆ ಕೋಶ ಪೊರೆ ಅಂತ ಕರೀತಾರ. ಇನ್ನ ಈ ಪೊರೆಗಳು ಯಾವ ಪೊರೆಗಳಂದ್ರ ಕೋಶ ಪೊರೆಗಳು ಏನದಲ್ಲ ಅವು ಸಸ್ಯಗಳಿಗೂ ಮತ್ತು ಪ್ರಾಣಿಗಳಿಗೆ ಏನಪ್ಪಾ ಅಂದ್ರ ಒಂದು ನಿರ್ದಿಷ್ಟವಾದ ಆಕಾರವನ್ನು ನೀಡ್ತಾವ. ಅಂದ್ರ ಸಸ್ಯ ಮತ್ತು ಪ್ರಾಣಿ ಜೀವಕೋಶಗಳು ಏನ್ ಮಾಡ್ತಾವಪ್ಪ ಅಂದ್ರ ಅವು ಆಕಾರವನ್ನು ನೀಡ್ತಾವ. ಇನ್ನ ಬ್ಯಾಕ್ಟೀರಿಯಾ ಜೀವಕೋಶ ಏನಪ್ಪಾ ಅಂದ್ರ ಒಂದೇ ಒಂದು ಏನಪ್ಪಾ ಅಂದ್ರ ಕೋಶ ಭಿತ್ತಿಯನ್ನು ಹೊಂದಿದ. ಪ್ರಶ್ನೆ ಇದನ್ನ ಕೇಳಿದ್ರಲ್ಲ ನಮಗ, ಬ್ಯಾಕ್ಟೀರಿಯಾ ಜೀವಕೋಶ ಎಷ್ಟು ಕೋಶ ಭಿತ್ತಿಯನ್ನು ಹೊಂದಿದಪ್ಪ ಅಂದ್ರ ಒಂದೇ ಕೋಶ ಭಿತ್ತಿಯನ್ನು ಹೊಂದಿದ. ಏನಾಗ್ಯದ? ಒಂದೇ ಕೋಶ ಭಿತ್ತಿಯನ್ನು ಹೊಂದಿದ. ಹಾಗಾದ್ರ ಈ ಕೋಶ ಭಿತ್ತಿ ಅಂದ್ರೆ ಏನು ನೋಡ್ರಿ. ಈ ಕೋಶ ಭಿತ್ತಿ ಅಂದ್ರೆ ಏನಪ್ಪಾ ಅಂದ್ರ ಕೋಶ ಭಿತ್ತಿಯು ಸಸ್ಯಗಳ ಜೀವಕೋಶಗಳ ಕೋಶ ಪೊರೆಯ ಮೇಲೆ ಆವರಿಸಿರುವಂತ ಒಂದು ಮೃದುವಾದ ಹೆಚ್ಚುವರಿ ಪೊರೆ ಆಗ್ಯದ. ಇಲ್ಲಿದಲ್ಲ ಸೆಲ್ ವಾಲ್ ಅಂತ, ಇದಕ್ಕೇನಪ್ಪ ಅಂದ್ರ ಕೋಶ ಭಿತ್ತಿ ಅಂತಾರ. ಇಲ್ಲಿ ಆಲ್ರೆಡಿ ಏನಪ್ಪಾ ಅಂದ್ರ ಒಂದು ಕೋಶ ಪೊರೆ ಅದ ಪ್ರಾಣಿಗಳಿಗೆ ಮತ್ತು ತಡ್ರಿ ವೇಟ್ ನೋಡ್ರಿ, ಈ ಪ್ರಾಣಿ ಮತ್ತು ಪಕ್ಷಿಗಳಿಗೆ, ಪ್ರಾಣಿ ಮತ್ತು ಸಸ್ಯಗಳಿಗೆ ಒಂದು ನಿರ್ದಿಷ್ಟವಾದ ಆಕಾರವಂತ ಕೊಡುವಂತ ಏನಪ್ಪ ಅಂದ್ರ ಒಂದು ಕೋಶ ಪೊರೆ ಅದಿಲ್ಲ ಆಲ್ರೆಡಿ. ಇದ್ರ ಜೊತೆಗೆ ಏನಪ್ಪಾ ಒಂದು ಮೃದುವಾದ ಹೆಚ್ಚುವರಿ ಪದರ ಏನಿರ್ತದಲ್ಲ ಅದನ್ನೇ ಏನಂತ ಕರಿತಾರಪ್ಪ ಅಂದ್ರ ಕೋಶ ಭಿತ್ತಿ ಅಂತ ಏನಪ್ಪಾ ಅಂದ್ರ ಕರೀತಾರೆ. ಏನಂತ ಕರಿತಾರ? ಅದನ್ನ ಕೋಶ ಭಿತ್ತಿ ಅಂತ ಕರೀತಾರ. ಇನ್ನ ಕೋಶ ಪೊರೆಯ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೋದಾದ್ರ ಇದು ಒಂದು ಜೀವಕೋಶದ ಮೂಲ ಘಟಕ. ಕೋಶ ಪೊರೆ ಅನ್ನೋದು ಏನಪ್ಪಾ ಅಂದ್ರ ಒಂದು ಜೀವಕೋಶದ ಮೂಲ ಘಟಕ. ಯಾವ್ಯಾವ ಬರ್ತವಪ್ಪ ಅಂದ್ರ ಒಂದು ಕೋಶ ಪೊರೆ ಬರ್ತದ, ಒಂದು ಕೋಶ ಕೇಂದ್ರ ಬರ್ತದ, ಇನ್ನೊಂದು ಕೋಶ ದ್ರವ್ಯ ಬರ್ತದ. ಒಂದು ಜೀವಕೋಶದ ಮೂಲ ಘಟಕಗಳಂದ್ರೆ ಯಾವ್ಯಾವ ಬರ್ತಾವ? ಒಂದು ಕೋಶ ಪೊರೆ, ಒಂದು ಕೋಶ ಕೇಂದ್ರ, ಇನ್ನೊಂದು ಏನಪ್ಪಾ ಅಂದ್ರ ಕೋಶ ದ್ರವ್ಯ ಬರ್ತವ. ಇನ್ನ ಕೋಶ ದ್ರವ್ಯ ಮತ್ತು ಕೋಶ ಕೇಂದ್ರಗಳು ಯಾವುದರಿಂದ ಆವೃತವಾಗಿವಪ್ಪ ಅಂದ್ರ ಕೋಶ ಪೊರೆಯಿಂದ ಆವೃತ್ತಾಗ್ಯಾವ. ಯಾವುದರಿಂದ ಆವೃತ್ತಾಗ್ಯಾವ? ಕೋಶ ಪೊರೆಯಿಂದ ಆವೃತ್ತಾಗ್ಯಾವ. ಇಂಪಾರ್ಟೆಂಟ್ ನೋಡ್ರಿ ಇದು. ಕೋಶ ದ್ರವ್ಯ ಮತ್ತು ಕೋಶ ಕೇಂದ್ರ ತಾವು ಯಾವುದರಿಂದ ಆವೃತ್ತಿ ಆಗ್ಯಾವಪ್ಪ ಅಂದ್ರ ಕೋಶ ಪೊರೆಯಿಂದ ಆವೃತ್ತಿ ಆಗ್ಯಾವ. ಯಾವುದರಿಂದ ಆಗ್ಯಾವ? ಕೋಶ ಪೊರೆಯಿಂದ ಆವೃತ್ತಿ ಆಗ್ಯಾವ. ಇನ್ನ ಕೋಶ ಪೊರೆ ಜೀವಕೋಶಗಳ ಪರಸ್ಪರ ಏನಾಗ್ತದಪ್ಪ ಅಂದ್ರ ಪ್ರತ್ಯೇಕಿಸುವುದು. ನೆಕ್ಸ್ಟ್
ಕೋಶಪೊರೆಯು ಸೂಕ್ಷ್ಮ ರಂಧ್ರಗಳಿಂದ ಏನಾಗಿದೆ, ಇದು ಒಳ ಬರುವ ಮತ್ತು ಹೊರ ಹೋಗುವಂಥ ವಸ್ತುಗಳ ಚಲನೆಗೆ ಏನಪ್ಪ ಅಂದ್ರೆ ಅನುವು ಮಾಡಿಕೊಡ್ತದೆ. ಈ ಕೋಶಪೊರೆ ಏನಾಗಿದೆ ಅಂದ್ರೆ ಒಂದು ಸೂಕ್ಷ್ಮವಾದ ರಂಧ್ರಗಳ ಮೂಲಕ ಏನಾಗಿದೆಪ್ಪ ಅಂದ್ರೆ ರಚನೆ ಆಗಿದೆ. ಇದು ಒಳ ಬರುವ ಮತ್ತು ಹೊರ ಹೋಗುವಂಥ ವಸ್ತುಗಳ ಚಲನೆಗೆ ಏನು ಮಾಡ್ತದಪ್ಪ ಅಂದ್ರೆ ಇದು ಅವಕಾಶ ಕಲ್ಪಿಸಿಕೊಡ್ತದ. ಏನು ಮಾಡ್ತದ? ಅವಕಾಶ ಕಲ್ಪಿಸಿಕೊಡ್ತದೆ. ಈ ಕಡೆ ಆದರೂ ಹೋಗ್ಬೋದು, ಈ ಕಡೆ ಆದರೂ ಬರ್ಬೋದು. ಅದಕ್ಕೆ ಯಾವುದು ಅವಕಾಶ ಮಾಡಿಕೊಡ್ತದಪ್ಪ ಅಂದ್ರೆ ಕೋಶಪೊರೆ ಇದನ್ನ ಅವಕಾಶ ಮಾಡಿಕೊಡ್ತದೆ. ಇದು ಕೋಶಪೊರೆಯಿಂದ ಏನಾಗ್ತದಂದ್ರೆ ಜೀವಿಗಳಿಗೆ ಏನಪ್ಪ ಅಂದ್ರೆ ಒಂದು ಆಕಾರವನ್ನು ಕೊಡ್ತದೆ. ಏನು ಮಾಡ್ತದ? ಒಂದು ಆಕಾರ ಕೊಡ್ತದ. ನೆಕ್ಸ್ಟ್ 146ನೇ ಪ್ರಶ್ನೆ, ಜೀವಕೋಶದ ಮುಖ್ಯ ಘಟಕ ಯಾವುದು? ಎ ಆಪ್ಷನ್ ಕೋಶ ಭಿತ್ತಿ, ಬಿ ಆಪ್ಷನ್ ಕೋಶ ದ್ರವ್ಯ, ಸಿ ಆಪ್ಷನ್ ಕೋಶ ಕೇಂದ್ರ, ಡಿ ಆಪ್ಷನ್ ಕೋಶ ಪೊರೆ. ಇದಕ್ಕೆ ರೈಟ್ ಆನ್ಸರ್ ಬಂದು ಏನಪ್ಪ ಅಂದ್ರೆ ಸಿ ಆಪ್ಷನ್ ಕೋಶ ಕೇಂದ್ರ. ಒಂದು ಜೀವಕೋಶದ ಮುಖ್ಯ ಘಟಕ ಯಾವುದಪ್ಪ ಅಂದ್ರೆ ಕೋಶ ಕೇಂದ್ರ ಬರ್ತದೆ. ಇಲ್ಲಿ ಅದಲ್ಲ, ಕೋಶ ಕೇಂದ್ರಕ್ಕೆ ಇಂಗ್ಲೀಷ್ ಒಳಗೆ ಏನಂತಾರಪ್ಪ ಅಂದ್ರೆ ನ್ಯೂಕ್ಲಿಯಸ್ ಅಂತ ಇರ್ತಾರೆ. ಇಲ್ಲಿ ಅದಲ್ಲ, ಇದೇ ಏನಪ್ಪ ಅಂದ್ರೆ ಕೋಶ ಕೇಂದ್ರವಾಗಿದೆ. ಪ್ರತಿಯೊಂದು ಜೀವಕೋಶದಲ್ಲಿ ಏನಪ್ಪ ಅಂದ್ರೆ ನ್ಯೂಕ್ಲಿಯಸ್ಗಳು ಕಂಡು ಬರ್ತಾವೆ. ನೋಡ್ರಿ, ಆ ನ್ಯೂಕ್ಲಿಯಸ್ಗೆ ಸಂಬಂಧಪಟ್ಟಂತ ಮಾಹಿತಿ ಇಲ್ಲದ, ಅದಕ್ಕೆ ಅದಕ್ಕಿಂತ ಮುಂಚಿತ ಏನು ಮಾಡೋಣಪ್ಪ ಅಂದ್ರೆ ಒಂದಿಷ್ಟು ಕೋಶ ಕೇಂದ್ರ ಏನು ಅನ್ನೋದ್ರ ಬಗ್ಗೆ ಏನಪ್ಪ ಅಂದ್ರೆ ತಿಳ್ಕೊನು. ನೋಡ್ರಿ, ಒಂದು ಜೀವಿಯ ಕೇಂದ್ರ ಭಾಗದಲ್ಲಿರುವ ದಟ್ಟವಾದ ದುಂಡನೆಯ ರಚನೆಯನ್ನೇ ನಾವು ಏನಂತೀವಪ್ಪ ಅಂದ್ರೆ ಕೋಶ ಕೇಂದ್ರ ಅಂತ ಕರಿತೀವಿ. ನೋಡ್ರಿ, ಇಲ್ಲೊಂದು ಜೀವ ಐತಿ, ಏನಪ್ಪ ಅಂದ್ರೆ ಒಂದು ಜೀವ ಅದ, ಇದರ ಮಧ್ಯಭಾಗದಲ್ಲಿ ಏನು ಕಂಡು ಬರ್ತದಲ್ಲ ಇದನ್ನ ನಾವು ಏನಪ್ಪ ಅಂದ್ರೆ ಕೋಶ ಕೇಂದ್ರ ಅಂತ ಕರಿತೀವಿ. ಈ ಕೋಶ ಕೇಂದ್ರ ಮತ್ತು ಕೋಶಪೊರೆ ನಡುವಿನ ಲೊಳೆಯಂತ ವಸ್ತುವನ್ನೇ ನಾವು ಏನಂತೀವಿ ಅಂದ್ರೆ ಕೋಶ ದ್ರವ್ಯ ಅಂತ ಕರಿತೀವಿ. ಕೋಶ ದ್ರವ್ಯ ಅಂದ್ರೆ ಏನಪ್ಪಾ ಅಂದ್ರೆ ಕೋಶ ಕೇಂದ್ರ ಮತ್ತು ಕೋಶಪೊರೆ ಇವೆರಡರ ನಡುವೆ ಲೊಳೆ ಅಂತ ಒಂದು ದ್ರವ ಏನು ಕಂಡು ಬರ್ತದಲ್ಲ ಅದನ್ನ ನಾವು ಏನಂತೀವಪ್ಪ ಅಂದ್ರೆ ಕೋಶ ದ್ರವ್ಯ ಅಂತ ಕರಿತೀವಿ. ಏನಂತ ಕರಿತೀವಿ? ಅದನ್ನ ಕೋಶ ದ್ರವ್ಯ ಅಂತ ಕರಿತೀವಿ. ಇನ್ನು ಸಸ್ಯಗಳಲ್ಲಿ ಜೀವಕೋಶಗಳ ಕೋಶಪೊರೆಯ ಜೊತೆಗೆ ಒಂದು ಮಂದವಾದ ಹೊರಪದರವೊಂದನ್ನು ಕಂಡು ಬರೋದು, ಅದನ್ನೇ ನಾವು ಏನಂತೀವಿ ಅಂದ್ರೆ ಕೋಶ ಭಿತ್ತಿ ಅಂತ. ಆಲ್ರೆಡಿ ಹಿಂದಿನ ತರಗತಿ ಒಳಗೆ ಏನಪ್ಪಾ ಅಂದ್ರೆ ತಿಳ್ಕೊಂಡ್ವಿ. ಈ ಕೋಶ ಭಿತ್ತಿಯಿಂದ ಏನಾಗ್ತದಪ್ಪ ಅಂದ್ರೆ ಸಸ್ಯಗಳಿಗೆ ರಕ್ಷಣೆ ಒದಗ್ತದ. ಕೋಶ ಭಿತ್ತಿಯಿಂದ ಸಸ್ಯಗಳಿಗೆ ಏನು ಸಿಗ್ತದಪ್ಪ ಅಂದ್ರೆ ರಕ್ಷಣೆ ಸಿಗ್ತದ. ಇನ್ನು ಕೋಶ ಕೇಂದ್ರ ನೋಡ್ರಿ, ಕೋಶ ಕೇಂದ್ರವನ್ನು ಏನಂತ ಕರಿತಾರಪ್ಪ ಅಂದ್ರೆ ಜೀವಿಗಳ ನಿಯಂತ್ರಕ ಘಟಕ ಅಂತ ಕರಿತಾರೆ. ಮೋಸ್ಟ್ ಇಂಪಾರ್ಟೆಂಟ್, ಯಾವುದನ್ನು ಜೀವಿಗಳ ನಿಯಂತ್ರಕ ಘಟಕ ಅಂತ ಕರಿತಾರಪ್ಪ ಅಂದ್ರೆ ನ್ಯೂಕ್ಲಿಯಸ್ ಅಥವಾ ಕೋಶ ಕೇಂದ್ರವನ್ನು ಏನಂತ ಕರಿತಾರ? ಜೀವಿಗಳ ನಿಯಂತ್ರಕ ಘಟಕ ಅಂತ ಏನಪ್ಪ ಅಂದ್ರೆ ಅದನ್ನ ಕರೀತಾರ. ಇದು ಬಹುಮುಖ್ಯವಾದ ಏನಪ್ಪ ಅಂದ್ರೆ ಘಟಕವಾಗಿದೆ. ಇದು ಯಾವ ಆಕಾರದಲ್ಲಿ ಕಂಡು ಬರೋದಂದ್ರೆ ಗೋಲಾಕಾರದಲ್ಲಿ. ಕೋಶ ಕೇಂದ್ರ ಯಾವ ಆಕಾರ ಹೊಂದಿದ? ಅದು ಗೋಲಾಕಾರ ಹೊಂದಿದ್ರೆ. ಇದರ ಸ್ಥಾನ ಎಲ್ಲಿರ್ತದಪ್ಪ ಅಂದ್ರೆ ಜೀವಕೋಶದ ಮಧ್ಯಭಾಗದಲ್ಲಿ ಕಂಡು ಬರ್ತದೆ. ಇಲ್ಲಿ ಅದವ್ರು, ಇದೊಂದು ಜೀವಕೋಶ, ಇದರ ಮಧ್ಯಭಾಗದಲ್ಲಿ ಏನಾಗಿದಪ್ಪ ಅಂದ್ರೆ ನ್ಯೂಕ್ಲಿಯಸ್ ಅಥವಾ ಕೋಶ ಕೇಂದ್ರ ಕಂಡು ಬರ್ತದ. ಇದು ನೋಡೋದಕ್ಕೆ ಯಾವ ಆಕಾರ ಅದ? ಗೋಲಾಕಾರದಲ್ಲಿ ಅದ. ಯಾವ ಆಕಾರದಲ್ಲಿ ಅದದು? ಗೋಲಾಕಾರದೊಳಗದ. ಇನ್ನು ಕೋಶಪೊರೆ ಕೋಶ ಕೇಂದ್ರವನ್ನು ಕೋಶ ದ್ರವ್ಯದಿಂದ ಏನ್ ಮಾಡ್ತದಪ್ಪ ಅಂದ್ರೆ ಪ್ರತ್ಯೇಕಿಸುತ್ತದ. ಯಾವುದು? ಕೋಶಪೊರೆ ಕೋಶ ಕೇಂದ್ರದಿಂದ ಏನಪ್ಪ ಅಂದ್ರೆ ಕೋಶ ದ್ರವ್ಯವನ್ನು ಏನ್ ಮಾಡ್ತದ? ಅದು ಪ್ರತ್ಯೇಕ ಮಾಡ್ತದ. ಇನ್ನ ಕೋಶ ಕೇಂದ್ರದೊಳಗಿರುವ ಗೋಲಾಕಾರದ ರಚನೆಯನ್ನು ನಾವು ಏನಂತೀವಿ ಅಂದ್ರೆ ಕಿರುಕೋಶ ಕೇಂದ್ರ ಅಂತ ಕರಿತೀವಿ. ಇಂಪಾರ್ಟೆಂಟ್ ನೋಡ್ರಿ. ಕೋಶ ಕೇಂದ್ರದೊಳಗಿರುವ ಗೋಲಾಕಾರದ ರಚನೆಯನ್ನು ನಾವು ಏನಂತ ಕರಿತೀವಿ ಅಂದ್ರೆ ಕಿರುಕೋಶ ಕೇಂದ್ರ ಅಂತ ಕರಿತೀವಿ. ಇಲ್ಲದಲ್ಲ ನೋಡ್ರಿ, ಇದನ್ನ ತೆಗಿತೀನಿ ನೋಡ್ರಿ. ಇಲ್ಲೇನದಲ್ಲ ಕೋಶ ಕೇಂದ್ರ, ಇದು ಏನಪ್ಪ ಅಂದ್ರೆ ಒಳಗಿಂದೆಲ್ಲ ಕೋಶ ಕೇಂದ್ರ, ಅದ್ರ ಸುತ್ತಗಡೆ ಏನದಲ್ಲ ಈ ರಚನೆಗೆ ನಾವು ಏನಂತ ಕರಿತೀವಪ್ಪ ಅಂದ್ರೆ ಇದನ್ನ ಕಿರುಕೋಶ ಕೇಂದ್ರ ಅಂತ ಕರಿತೀವಿ. ಇದನ್ನ ಏನಂತ ಕರಿತೀವಿ? ಇದನ್ನ ಕಿರುಕೋಶ ಕೇಂದ್ರ ಅಂತ ಏನಪ್ಪ ಅಂದ್ರೆ ಇದನ್ನ ಕರಿತೀವಿ. ನೆಕ್ಸ್ಟ್, ಇದರ ಜೊತೆಗೆ ಏನಾಗ್ತದಪ್ಪ ಅಂದ್ರೆ ಕೋಶ ಕೇಂದ್ರ ದಾರದಂತ ರಚನೆಯನ್ನು ಹೊಂದಿರುವುದು. ಕೋಶ ಕೇಂದ್ರದೊಳಗೆ ಏನು ಕಂಡು ಬರ್ತದಪ್ಪ ಅಂದ್ರೆ ದಾರದಂತ ರಚನೆ ಕಂಡು ಬರ್ತದ. ಅದನ್ನೇ ನಾವು ಏನಂತೀವಿ ಅಂದ್ರೆ ವರ್ಣತಂತು ಅಂತ ಕರಿತೀವಿ. ಕೋಶ ಕೇಂದ್ರ ಒಳಗಡೆ ಏನ ದಾರದಂತ ರಚನೆ ಕಂಡು ಬರ್ತದಲ್ಲ ಅದನ್ನ ನಾವು ಏನಂತ ಕರಿತೀವಿ ಅಂದ್ರೆ ವರ್ಣತಂತುಗಳು ಅಂತ ಕರಿತೀವಿ. ಈ ವರ್ಣತಂತುಗಳು ವಂಶವಾಹಿ ಹೊಂದಿರುವುದರಿಂದ ಈ ವಂಶವಾಹಿ ಎಂಬುದು ಜೀವಿಗಳಲ್ಲಿನ ಆನುವಂಶಿಕ ಘಟಕವಾಗಿದೆ. ಈ ವಂಶವಾಹಿ ಏನದಲ್ಲ ಇದು ಏನಪ್ಪಾ ಅಂದ್ರೆ ಪ್ರತಿಯೊಂದು ಜೀವಿಗಳಲ್ಲಿ ಏನಪ್ಪಾ ಅಂದ್ರೆ ಆನುವಂಶಿಕ ಘಟಕವಾಗಿದೆ. ಅಂದ್ರೆ ತಂದೆ ತಾಯಿಯಿಂದ ಮಕ್ಕಳಿಗೆ ಏನಾಗ್ತಾವಪ್ಪ ಅಂದ್ರೆ ಇವು ವರ್ಗಾವಣೆ. ಆನುವಂಶಿಕ ಘಟಕಗಳು ಏನಿರ್ತಾವಲ್ಲ ಅವು ತಂದೆ ತಾಯಿಯಿಂದ ಮಕ್ಕಳಿಗೆ ಏನಾಗ್ತದೆ ಅಂದ್ರೆ 50%, ಎಷ್ಟು ಪರ್ಸೆಂಟೇಜ್ ಅಂದ್ರೆ 50% ಏನಾಗ್ತಾವಪ್ಪ ಅಂದ್ರೆ ವರ್ಗಾವಣೆ ಆಗ್ತವ. ಈಗ ಉದಾಹರಣೆಗೆ ಹೇಳ್ಬೇಕಂದ್ರೆ ತಂದೆ ತಾಯಿ ಕಣ್ಣು ನೀಲಿ ಆಗಿದ್ರೆ ಮುಂದೆ ಅವರಿಗೆ ಹುಟ್ಟುವಂತ ಮಗುವಿನ ಕಣ್ಣು ಏನಾಗಿರ್ತವಪ್ಪ ಅಂದ್ರೆ ನೀಲಿ ಆಗಿರ್ತಾವ. ಒಂದ್ ವೇಳೆ ತಂದೆ ಅಥವಾ ತಾಯಿ ಕೂದಲು ಗುಂಗುರ ಕೂದಲಾಗಿದ್ವು ಅಂದ್ರೆ ಆ ಹುಟ್ಟುವಂತ ಮಗುವಿಗೆ ಏನಾಗ್ತದಪ್ಪ ಅಂದ್ರೆ ಗುಂಗುರ ಕೂದಲುಗಳು ಬರುವಂತ ಸಂದರ್ಭಗಳು ಇರ್ತಾವ. ಮತ್ತೆ ತಂದೆ ತಾಯಿಗಳು ಗಿಡ್ಡಾಗಿದ್ರ ಅವ್ರ ಮಕ್ಕಳು ಏನಾಗ್ತಾವಪ್ಪ ಅಂದ್ರೆ ಗಿಡ್ಡಾಗಿ ಹುಟ್ಟುತ್ತಿರುವಂತ ಸಂದರ್ಭಗಳು ಕೆಲವೊಮ್ಮೆ ವ್ಯತಿರಿಕ್ತವಾದ ಪರಿಣಾಮಗಳು ಕಂಡು ಬರ್ಬೋದು.
ಆದ್ರೆ ಬಹಳಷ್ಟು ಅಂಶಗಳು ಏನಾಗಿರ್ತಾವಪ್ಪ ಅಂದ್ರೆ ಈ ಅಂಶಗಳ ಮೇಲೆ ಏನಾಗಿರ್ತಾವಪ್ಪ ಅಂದ್ರೆ ಪ್ರಭಾವಿತ ಆಗಿರ್ತಾವ. ಯಾಕಂದ್ರೆ ನಮ್ಮ ತಂದೆ ತಾಯಿಯಿಂದ ಜೀನ್ಸ್ಗಳು ಏನಾಗ್ತಾವಪ್ಪ ಅಂದ್ರೆ ವರ್ಗಾವಣೆ ಆಗ್ತಿರ್ತಾವ. ನಿಮ್ಗೊಂದು ಇಲ್ಲೊಂದು ಕ್ವಶನ್ ಕೇಳ್ಬೋದು, ವರ್ಣತಂತುಗಳು ಎಲ್ಲಿ ಕಂಡು ಬರ್ತಾವ ನಮಗೆ ಪ್ರಶ್ನೆ ಕೇಳ್ಬೋದು. ಎಲ್ಲಿ ಕಂಡು ಬರ್ತಾವು? ನ್ಯೂಕ್ಲಿಯಸ್ನಲ್ಲಿ ಏನಪ್ಪ ಅಂದ್ರೆ ಕಂಡು ಬರ್ತಾವ. ಇವು ಯಾವ ರೀತಿಯ ಆಕಾರ ಹೊಂದಿರ್ತಾವ ಅಂದ್ರೆ ದಾರದಂಥ ರಚನೆಯನ್ನು ಏನಪ್ಪ ಅಂದ್ರೆ ಹೊಂದಿರ್ತಾವ. ಮೋಸ್ಟ್ ಇಂಪಾರ್ಟೆಂಟ್ ಆಗ್ತವೆ. ನೆಕ್ಸ್ಟ್ ಪಾಯಿಂಟ್ ನೋಡಿ, 147ನೇ ಪ್ರಶ್ನೆ ನೋಡ್ರಿ. ಪಾತ್ರೆಯಿಂದ ಗಾಳಿಯನ್ನು ಹೊರತೆಗೆಯುವ ಪಂಪನ್ನು ಕಂಡುಹಿಡಿದ ವಿಜ್ಞಾನಿ ಯಾರು? ಎ ಆಪ್ಷನ್ ಸರ್ ಐಸಾಕ್ ನ್ಯೂಟನ್, ಬಿ ಆಪ್ಷನ್ ಲೂಯಿ ಪಾಶ್ಚರ್, ಸಿ ಆಪ್ಷನ್ ಒಟ್ಟೋ ವಾನ್ ಗ್ಯೂರಿಕ್, ಡಿ ಆಪ್ಷನ್ ಮೇಲಿನವರು ಯಾರು ಅಲ್ಲ. ಇದಕ್ಕೆ ರೈಟ್ ಆನ್ಸರ್ ಬಂದು ಏನಪ್ಪ ಅಂದ್ರೆ ಒಟ್ಟೋ ವಾನ್ ಗ್ಯೂರಿಕ್ ಅವರು ಏನಪ್ಪ ಅಂದ್ರೆ ಪಾತ್ರೆ ಒಳಗಡೆ ಇರುವಂಥ ಗಾಳಿಯನ್ನು ಹೊರ ತೆಗೆಯುವಂಥ ಪಂಪನ್ನು ಏನು ಮಾಡಿದಾರಪ್ಪ ಅಂದ್ರೆ ಅವರು ಕಂಡುಹಿಡಿದ್ರು. ಇಲ್ಲೇ ನೋಡ್ರಿ, ಇದನ್ನೇ ಏನು ಮಾಡ್ತಾರಪ್ಪ ಅಂದ್ರೆ ಅವರು ಕಂಡುಹಿಡಿತಾರೆ. ಇವರು ಒಟ್ಟೋ ವಾನ್ ಗ್ಯೂರಿಕ್ ಅನ್ನೋರು ಏನಪ್ಪ ಅಂದ್ರೆ ಇದನ್ನು ಕಂಡುಹಿಡಿತಾರೆ. ಇದಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ನೋಡ್ರಿ ನೆಕ್ಸ್ಟ್ ಸ್ಲೈಡ್ ಒಳಗೆ ಬರ್ತದೆ. 148ನೇ ಪ್ರಶ್ನೆ ನೋಡ್ರಿ. ಜೀವಕೋಶದ ಎಲ್ಲ ಘಟಕಗಳನ್ನು ಏನೆಂದು ಕರೆಯುತ್ತಾರೆ? ಎ ಆಪ್ಷನ್ ಪ್ರೋಟೋಪ್ಲಾಸ್ಮಾ, ಬಿ ಆಪ್ಷನ್ ಕೋಶ ಕೇಂದ್ರ ಪೊರೆ, ಸಿ ಆಪ್ಷನ್ ಎ ಮತ್ತು ಬಿ, ಡಿ ಆಪ್ಷನ್ ಮೇಲಿನ ಯಾವುದೂ ಅಲ್ಲ. ಇದಕ್ಕೆ ರೈಟ್ ಆನ್ಸರ್ ಬಂದೇನಪ್ಪ ಅಂದ್ರೆ ಪ್ರೋಟೋಪ್ಲಾಸ್ಮಾ ಅಂತ ಕರೀತಾರೆ. ಜೀವಕೋಶದ ಎಲ್ಲ ಘಟಕಗಳನ್ನು ಏನಂತ ಕರೀತಾರಪ್ಪ ಅಂದ್ರೆ ಪ್ರೋಟೋಪ್ಲಾಸ್ಮಾ ಅಂತ ಕರೀತಾರೆ. ಏನಂತ ಕರೀತಾರ? ಪ್ರೋಟೋಪ್ಲಾಸ್ಮಾ ಅಂತ ಕರೀತಾರೆ. ಇನ್ನು ನೋಡ್ರಿ, ಇನ್ನು 17ನೇ ಶತಮಾನದಲ್ಲಿ ಒಟ್ಟೋ ವಾನ್ ಗ್ಯೂರಿಕ್ ಅವರಿಗೆ ಸಂಬಂಧಪಟ್ಟಂಥ ಮಾಹಿತಿ ನೋಡ್ರಿ. ಇದು 17ನೇ ಶತಮಾನದಲ್ಲಿ ಒಬ್ಬ ಜರ್ಮನ್ ವಿಜ್ಞಾನಿ ಆದಂಥ ಒಟ್ಟೋ ವಾನ್ ಗ್ಯೂರಿಕ್ ಅವರು ಏನಪ್ಪ ಅಂದ್ರೆ ಆ ಪಾತ್ರೆಯಲ್ಲಿರುವಂಥ ಗಾಳಿಯನ್ನು ಹೊರ ತೆಗೆಯುವಂಥ ಒತ್ತಡವನ್ನು ಏನು ಮಾಡಿದಾರಪ್ಪ ಅಂದ್ರೆ ಅವರು ಕಂಡುಹಿಡಿದ್ರು. ನೋಡ್ರಿ, ನೀವು ಪರಸ್ಪರ ಇಲ್ಲಿದ್ದಾವ್ರಿ. ನೀವು ನಿಮಗೆ ಲೈಫ್ ಒಳಗೆ ಅನುಭವ ಆಗಿರ್ತದೆ. ಒಂದು ಡಬ್ಬವನ್ನು ನಾವು ಏನಪ್ಪ ಅಂದ್ರೆ ಟಿಫನ್ ಬಸ್ ಅಂತ ಕರಿತೀವಲ್ಲ, ಏನು ಡಬ್ಬ ಇರ್ತದಲ್ಲ, ಆ ಡಬ್ಬ ಕೆಲವೊಮ್ಮೆ ಈಸಿಯಾಗಿ ಹೊರಗೆ ಬರ್ತದೆ. ಕೆಲವೊಮ್ಮೆ ನಾವು ಎಷ್ಟು ಶಕ್ತಿ ಹಾಕಿ ತೆಗೆಯೋದಕ್ಕೆ ಪ್ರಯತ್ನ ಪಟ್ಟರು ಏನಪ್ಪ ಅಂದ್ರೆ ತೆಗೆದಿರಲ್ಲ. ಅದಕ್ಕೆ ಕಾರಣ ಏನಪ್ಪ ಅಂದ್ರೆ ಅದ್ರ ಒಳಗಡೆ ಇರುವಂಥ ಗಾಳಿ ಏನದು, ಅದರ ಒಳಗಡೆ ಇರುವಂಥದ್ದು ಏನಪ್ಪ ಅಂದ್ರೆ ಗಾಳಿಯಿಂದ ಏನಪ್ಪ ಅಂದ್ರೆ ಅದು ತೆಗೆಯೋದಕ್ಕೆ ಸಾಧ್ಯ ಆಗಲ್ಲ. ಅಂಥ ಗಾಳಿಯನ್ನು ಹೊರ ತೆಗೆಯುವಂಥ ಮೆಥಡನ್ನು ಯಾರು ಕಂಡುಹಿಡಿದಾರಪ್ಪ ಅಂದ್ರೆ ಒಟ್ಟೋ ವಾನ್ ಗ್ಯೂರಿಕ್ ಅವರು ಏನು ಮಾಡಿದಾರಪ್ಪ ಅಂದ್ರೆ ಅದನ್ನು ಕಂಡುಹಿಡಿದ್ರು. ಇವ್ರು ಏನು ಮಾಡ್ತಾರಪ್ಪ ಅಂದ್ರೆ 51 ಸೆಂಟಿಮೀಟರ್ ವ್ಯಾಸದ 2 ಟೊಳ್ಳಾದ ಲೋಹದ ಅರ್ಧಗೋಳವನ್ನು ಪರಸ್ಪರ ಸೇರಿಸಿ ಅವುಗಳಿಂದ ಗಾಳಿಯ ಒತ್ತಡವನ್ನು ಏನು ಮಾಡ್ತಾರಪ್ಪ ಅಂದ್ರೆ ಹೊರ ಹಾಕ್ತಾರೆ. ಇಲ್ಲೇ ನೋಡ್ರಿ, 51 ಸೆಂಟಿಮೀಟರ್ದಷ್ಟು ಏನು ಮಾಡ್ತಾರಪ್ಪ ಅಂದ್ರೆ 2 ಟೊಳ್ಳಾದ ಪಾತ್ರೆಗಳನ್ನು ಏನು ಮಾಡ್ತಾರೆ ಅಂದ್ರೆ ಲೋಹದ ಅರ್ಧಗೋಳವನ್ನು ಏನು ಮಾಡ್ತಾರೆ ತೊಗೊಂಡು ಅವುಗಳನ್ನ ಏನು ಮಾಡ್ತಾರೆ ಜಾಯಿಂಟ್ ಮಾಡಿ ಏನಪ್ಪ ಅಂದ್ರೆ ಅದರಲ್ಲೇ ಅಡಗಿರುವಂಥ ಗಾಳಿ ಏನು ಮಾಡ್ತಾರೆ ಅಂದ್ರೆ ಆ ಒತ್ತಡವನ್ನು ಏನು ಮಾಡ್ತಾರಪ್ಪ ಅಂದ್ರೆ ಹೊರ ಹಾಕ್ತಾರೆ. ಇದು ಏನಪ್ಪ ಅಂದ್ರೆ ಒಂದು ವಿಶೇಷತೆ. ಅದೊಂದು ಏನಪ್ಪ ಅಂದ್ರೆ ವಿಶೇಷತೆಯಿಂದ ಏನು ಮಾಡಿದ್ರಪ್ಪ ಅಂದ್ರೆ ಕಂಡುಹಿಡಿದ್ರು. ಆದ್ರೆ ಅವರು ತಾವೇನೋ ಗಾಳಿ ಹೊರಗೆ ಹಾಕಿದ್ರು, ಅದನ್ನು ಪರೀಕ್ಷೆ ಮಾಡಬೇಕಲ್ಲ, ತೆಗಿತದಿಲ್ಲ ಅಂತ. ಅದ್ರ ಸಲುವಾಗಿ ಏನು ಮಾಡ್ತಾನಪ್ಪ ಅಂದ್ರೆ ಅವೆರಡು 51 ಸೆಂಟಿಮೀಟರ್ದ ಲೋಹದ ಗೋಳಗಳು ಏನಿದ್ವಲ್ಲ, ಆ ಟೊಳ್ಳಾದ ಗೋಳ ಎರಡೂ ಜಾಯಿಂಟ್ ಮಾಡಿ ಆ ಕಡೆ 8 ಕುದುರೆ ಈ ಕಡೆ 8 ಕುದುರೆಗಳನ್ನು ಜೋಡಿಸಿ ಎರಡೂ ಏನು ಮಾಡ್ತಾನಪ್ಪ ಅಂತ ಜಗ್ಗಿಸ್ತಾನೆ. ಈ ಇಮೇಜ್ ನೋಡ್ರಿ ಏನಪ್ಪ ಅಂದ್ರೆ ನಿಮಗೆ ಪಕ್ಕ ಅರ್ಥ ಆಗಿರ್ತದೆ. ಆ ಜಗ್ಗಿಸ್ತಾನ. ಆದ್ರೆ ಅವುಗಳನ್ನ ಎಳೆಯೋದಕ್ಕೆ ಏನಪ್ಪ ಅಂದ್ರೆ ಆ ಕುದುರೆಯಿಂದ ಸಾಧ್ಯ ಇಲ್ಲ. ಅಷ್ಟೊಂದು ಏನಪ್ಪ ಒಳಗೆ ಒತ್ತಡ ಏನಪ್ಪ ಅಂದ್ರೆ ಇರ್ತದ. ಅಂಥ ಒತ್ತಡದಿಂದ ಏನಪ್ಪ ಅಂದ್ರೆ ಆತ ಗಾಳಿಯನ್ನು ಹೊರ ಹಾಕಿದ್ರೆ ಈಸಿಯಾಗಿ ತೆಗಿತದ ಅಂತ ತಿಳಿಸಿಕೊಟ್ಟವ್ರು ಯಾರಪ್ಪ ಅಂದ್ರೆ ಒಟ್ಟೋ ವಾನ್ ಗ್ಯೂರಿಕ್ ಅನ್ನೋರು ಏನು ಮಾಡಿದ್ರಪ್ಪ ಅಂದ್ರೆ ಅದನ್ನ ತಿಳಿಸಿ ಕೊಡ್ತಾರೆ. ನೆಕ್ಸ್ಟ್ ಜೀವಕೋಶದ ಎಲ್ಲ ಘಟಕಗಳನ್ನು ನಾವು ಏನಂತ ಕರಿತೀವಿ ಅಂದ್ರೆ ಪ್ರೋಟೋಪ್ಲಾಸ್ಮಾ ಅಂತ ಕರಿತೀವಿ. ಇದು ಜೀವಕೋಶದ ಜೀವಂತ ಪದಾರ್ಥ ಅಂತ ಕರಿತಾರೆ. ಪ್ರೋಟೋಪ್ಲಾಸ್ಮಾವನ್ನು ಏನಂತ ಕರಿತಾರ? ಜೀವಕೋಶದ ಜೀವಂತ ಪದಾರ್ಥ ಅಂತ ಏನಪ್ಪ ಅಂದ್ರೆ ಕರಿತಾರೆ. ಇದು ಕೋಶ ಕೇಂದ್ರ ಮತ್ತು ಕೋಶ ಕೇಂದ್ರವನ್ನು ಒಳಗೊಂಡಿದೆ. ತಪ್ಪಾದದು, ಇದ್ರ ಮಾಹಿತಿ ಬಿಡ್ರಿ. ನೆಕ್ಸ್ಟ್ ಇದೊಂದು ಈ ಪ್ರೋಟೋಪ್ಲಾಸ್ಮಾನ ಏನಂತ ಕರಿತೀವಿ ನಾವು? ಜೀವಕೋಶದ ಜೀವಂತ ಪದಾರ್ಥ ಅಂತ ಏನಪ್ಪ ಅಂದ್ರೆ ಅದನ್ನ ಕರಿತೀವಿ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, 149ನೇ ಪ್ರಶ್ನೆ. ಬ್ಯಾಕ್ಟೀರಿಯಾ ಜೀವಕೋಶದ ಕೋಶ ಕೇಂದ್ರವು ಡ್ಯಾಶ್ ಅನ್ನು ಒಳಗೊಂಡಿರುವುದಿಲ್ಲ. ಇದಕ್ಕೆ ರೈಟ್ ಆನ್ಸರ್ ಬಂದು ಏನಪ್ಪ ಅಂದ್ರೆ ಕೋಶ ಕೇಂದ್ರ ಪೊರೆ ಅನ್ನೋದು ಒಳಗೊಂಡಿರೋದಿಲ್ಲ. ಬ್ಯಾಕ್ಟೀರಿಯಾ ಜೀವಕೋಶದ ಕೋಶ ಕೇಂದ್ರ ಏನನ್ನು ಒಳಗೊಂಡಿರೋದಿಲ್ಲ ಅಂದ್ರೆ ಕೋಶ ಕೇಂದ್ರದ ಪೊರೆಯನ್ನು ಏನಪ್ಪ ಅಂದ್ರೆ ಅದು ಒಳಗೊಂಡಿರೋದಿಲ್ಲ. ನೋಡಿ, ಅದಕ್ಕೆ ಸಂಬಂಧಪಟ್ಟಂತ ಬ್ಯಾಕ್ಟೀರಿಯಾ ಜೀವಕೋಶದ ಕೋಶ ಕೇಂದ್ರವು ಬಹುಕೋಶಿ ಜೀವಿಗಳಂತೆ ವ್ಯವಸ್ಥಿತವಾಗಿರುವುದಿಲ್ಲ. ನೋಡ್ರಿ, ಏನು ಬ್ಯಾಕ್ಟೀರಿಯಾ ಅದಲ್ಲ, ಅದರ ಜೀವಕೋಶದ ಕೋಶ ಕೇಂದ್ರವು ಬಹುಕೋಶಿ ಜೀವಿಗಳಂತೆ ಏನಿರ್ತದಲ್ಲ ಅದು ವ್ಯವಸ್ಥಿತವಾಗಿ ಏನಾಗಿರೋದಿಲ್ಲಪ್ಪ ಅಂದ್ರೆ ಜೋಡಣೆ ಆಗಿರೋದಿಲ್ಲ. ಯಾಕೆ ಆಗಿರೋದಿಲ್ಲ ಅನ್ನೋದು ಇಲ್ಲಿ ಕೊಟ್ಟಿರ್ತಾರೆ ನೋಡ್ರಿ. ಬ್ಯಾಕ್ಟೀರಿಯಾ ಕೋಶ ಕೇಂದ್ರ ಪೊರೆಯನ್ನು ಒಳಗೊಂಡಿರೋದಿಲ್ಲ. ಅದಕ್ಕೆ ಏನು ಒಳಗೊಂಡಿರೋದಿಲ್ಲ? ಅದು ಕೋಶ ಕೇಂದ್ರ ಪೊರೆಯನ್ನು ಒಳಗೊಂಡಿರೋದಿಲ್ಲ. ಹಾಗಾಗಿ ಅದು ವ್ಯವಸ್ಥಿತವಾಗಿ ಏನಾಗಿರೋದಿಲ್ಲಪ್ಪ ಅಂದ್ರೆ ಜೋಡಣೆ ಆಗಿರಲಿಲ್ಲ. ಇಂಥ ಕೋಶ ಕೇಂದ್ರ ಪೊರೆ ಇಲ್ಲದಂಥ ಕೋಶ ಕೇಂದ್ರ ವಸ್ತುಗಳನ್ನು ಹೊಂದಿರುವ ಜೀವಕೋಶಗಳನ್ನು ನಾವು ಏನಂತ ಕರಿತೀವಿ ಅಂದ್ರೆ ಪ್ರೋಕ್ಯಾರಿಯೋಟಿಕ್ ಅಂತ ಏನಪ್ಪ ಅಂದ್ರೆ ಕರಿತೀವಿ.
ಆದ್ರೆ ಅಲ್ಲಿ ಕೋಶ ಕೇಂದ್ರ ಇರ್ತದ. ಏನಿರ್ತದ ಅಲ್ಲಿ ಕೋಶ ಕೇಂದ್ರ ಇರ್ತದ. ಅದರ ಸುತ್ತ ಏನಿರಂಗಿಲ್ಲಪ್ಪ ಅಂದ್ರೆ ಕೋಶ ಕೇಂದ್ರ ಪೊರೆ ಇರಲ್ಲ. ಅಂತ ಜೀವಿಗಳನ್ನ ನಾವು ಏನಂತ ಕರಿತೀವಿ ಅಂದ್ರೆ ಪ್ರೊಕ್ಯಾರಿಯೋಟಿಕ್ ಜೀವಿಗೆ ಕೋಶ ಅಂತ ಏನಪ್ಪ ಅಂದ್ರೆ ಅವನ್ನ ಕರಿತೀವಿ. ಏನಂತ ಕರಿತೀವನ್ನ ಪ್ರೊಕ್ಯಾರಿಯೋಟಿಕ್ ಜೀವಕೋಶ ಅಂತ ಏನಪ್ಪ ಅಂದ್ರೆ ಕರಿತೀವಿ. ಉದಾಹರಣೆಗಾಗಿ ನೋಡ್ಬೇಕಂದ್ರೆ ಬ್ಯಾಕ್ಟೀರಿಯಾ, ನೀಲಿ ಹಸಿರು ಶೈವಲಗಳು ಏನಪ್ಪ ಅಂದ್ರೆ ಇಲ್ಲಿ ಕಂಡು ಬರ್ತವೆ. ಯಾವ್ಯಾವ ಕಂಡು ಬರ್ತಾವ? ಬ್ಯಾಕ್ಟೀರಿಯಾ ಕಂಡು ಬರ್ತದ. ನೆಕ್ಸ್ಟ್ ನೀಲಿ ಹಸಿರು ಶೈವಲಗಳು ಏನಪ್ಪ ಅಂದ್ರೆ ಇಲ್ಲಿ ಕಂಡು ಬರ್ತವೆ. ಯಾವ್ದ್ರೊಳಗೆ ಕಂಡು ಬರ್ತಾವ ಅಂದ್ರೆ ಪ್ರೊಕ್ಯಾರಿಯೋಟಿಕ್ ಏನಪ್ಪ ಅಂದ್ರೆ ಜೀವಕೋಶದಲ್ಲಿ ಏನಪ್ಪ ಅಂದ್ರೆ ಇವು ಕಂಡು ಬರ್ತವ. ಇನ್ನ ಕೋಶ ಕೇಂದ್ರ ಜೊತೆಗೆ ಕೋಶ ಕೇಂದ್ರ ಪೊರೆ ಇರುವಂತ ವ್ಯವಸ್ಥಿತವಾದ ಜೀವಿಗಳಿಗೆ ನಾವು ಏನಂತ ಕರಿತೀವಿ ಅಂದ್ರೆ ಯೂಕ್ಯಾರಿಯೋಟಿಕ್ ಏನಂತ ಕರಿತೀವಿ? ಯೂಕ್ಯಾರಿಯೋಟಿಕ್ ಅಂತ ಏನಪ್ಪ ಅಂದ್ರೆ ಕರಿತೀವಿ. ಇದನ್ನ ಬ್ಯಾಕ್ಟೀರಿಯಾ ಮತ್ತು ನೀಲಿ ಹಸಿರು ಶೈವಲಗಳನ್ನು ಹೊರತುಪಡಿಸಿ ಇತರ ಎಲ್ಲಾ ಪ್ರಾಣಿಗಳು ಏನಪ್ಪಾ ಅಂದ್ರೆ ಈ ಗುಂಪಿಗೆ ಸೇರ್ತಾವ. ನೋಡ್ರಿ, ಪ್ರೊಕ್ಯಾರಿಯೋಟಿಕ್ ಜೀವಕೋಶದೊಳಗೆ ಯಾವ್ಯಾವ ಬರ್ತಾವ ಅಂದ್ರೆ ಬ್ಯಾಕ್ಟೀರಿಯಾ ಬರ್ತದ, ನೀಲಿ ಹಸಿರು ಶೈವಲಗಳು ಬರ್ತಾವ. ಆದ್ರ ಯೂಕ್ಯಾರಿಯೋಟಿಕ್ ದೊಳಗೆ ಏನೇನ್ ಬರ್ತಾವಪ್ಪ ಅಂದ್ರ ಬ್ಯಾಕ್ಟೀರಿಯಾ ಮತ್ತು ನೀಲಿ ಹಸಿರು ಶೈವಲಗಳನ್ನು ಹೊರತುಪಡಿಸಿ ಉಳಿದಂತ ಎಲ್ಲಾ ಪ್ರಾಣಿಗಳು ಏನಪ್ಪಾ ಅಂದ್ರ ಈ ಭಾಗಕ್ಕೆ ಏನ್ ಮಾಡ್ತಾವಪ್ಪ ಅಂದ್ರ ಸೇರ್ಪಡೆ ಆಗ್ತಾವ. ಇನ್ನ ಸೂಕ್ಷ್ಮ ದರ್ಶಕದಲ್ಲಿ ಏನಪ್ಪಾ ಅಂದ್ರ ಒಂದು ಈರುಳ್ಳಿ ತಗೋರಿ. ನೀವು ಒಂದು ಸೂಕ್ಷ್ಮ ದರ್ಶಕ ಮೈಕ್ರೋಸ್ಕೋಪ್ ಏನಿರ್ತೈತಲ್ಲ ಅದೊಂದು ಈರುಳ್ಳಿ ತಗೋರಿ, ಅದನ್ನ ಕಟ್ ಮಾಡಿ ಅದ್ರೊಳಗ ಇಟ್ಟಿಗೆ ನಾವು ವೀಕ್ಷಣೆ ಮಾಡಿದಾಗ ಅಲ್ಲಿ ಏನಪ್ಪ ಅಂದ್ರೆ ಒಂದು ಖಾಲಿ ಇರುವಂತ ರಚನೆ ಕಾಣ್ತದ. ಯಾವ ರೀತಿಯಾಗಪ್ಪ ಅಂದ್ರ ಇಲ್ಲಿ ತೋರಿಸ್ತೀನಿ ನೋಡ್ರಿ ನಿಮ್ಗ. ಇಲ್ಲೇದಲ್ಲ, ಈ ರೀತಿ ಏನಪ್ಪಾ ಅಂದ್ರೆ ಖಾಲಿ ಇರುವಂತ ಏನಪ್ಪಾ ಅಂದ್ರೆ ಸ್ಥಳ ಕಾಣ್ತದ. ಆ ಸ್ಥಳಕ್ಕೆ ಏನಂತ ಕರೀತಾರಪ್ಪ ಅಂದ್ರ ರಸದಾನಿಗಳಂತ ಕರೀತಾರ. ಆ ಸ್ಥಳಕ್ಕೆ ಏನಂತ ಕರಿತಾರ? ಅದನ್ನ ರಸದಾನಿಗಳಂತ ಕರೀತಾರ. ರಸದಾನಿಗಳು ಸಸ್ಯ ಜೀವಕೋಶಗಳು ಏನಪ್ಪಾ ಅಂದ್ರ ದೊಡ್ಡದಾಗಿರ್ತಾವ. ರಸದಾನಿಗಳು ಏನಾಗಿರ್ತಾವ ಅಂದ್ರ ಸಸ್ಯ ಜೀವಕೋಶಗಳು ದೊಡ್ಡದಾಗಿರ್ತವ. ಪ್ರಾಣಿ ಜೀವಕೋಶಗಳು ಏನಪ್ಪಾ ಅಂದ್ರ ಚಿಕ್ಕದಾಗಿರ್ತಾವ. ಅಂದ್ರ ಸಣ್ಣದಾಗಿ ಏನಪ್ಪಾ ಅಂದ್ರ ಕಂಡು ಬರ್ತಾವ. ಬಹಳ ಇಂಪಾರ್ಟೆಂಟ್ ಆಗ್ತದೆ ಇದು ನೋಡಿ ನಮ್ಗೆ. ಈ ರಸದಾನಿಗಳೇನಿರ್ತಾವ ಸಸ್ಯ ಜೀವಕೋಶಗಳು ಚಿಕ್ಕವಾಗಿರ್ತಾವ, ದೊಡ್ಡವಿರ್ತಾವ ಅಂದಾಗ ದೊಡ್ಡದಾಗಿರ್ತದ. ಅದೇ ಪ್ರಾಣಿ ಜೀವಕೋಶಗಳಲ್ಲಿ ಏನಾಗಿರ್ತದಪ್ಪ ಅಂದ್ರ ಸಣ್ಣವಾಗಿರ್ತವ. ಏನಪ್ಪಾ ಅಂದ್ರೆ ಇದು ಕಂಡು ಬರ್ತದ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, 150ನೇ ಪ್ರಶ್ನೆ. ಸಸ್ಯದ ಎಲೆಯ ಬಣ್ಣ ಹಸಿರಾಗಿರಲು ಮುಖ್ಯ ಕಾರಣವೇನು? ಸಾಕಷ್ಟು ಬಾರಿ ಏನ್ ಮಾಡಿದಾನಪ್ಪ ಅಂದ್ರೆ ನಾವು ಪೊಲೀಸ್ ಎಕ್ಸಾಮ್ಗೆ ಏನ್ ಮಾಡಿದಾನಪ್ಪ ಅಂದ್ರೆ ಈ ಪ್ರಶ್ನೆಯನ್ನ ಆತ ಕೇಳಿದಾನೆ. ನೋಡ್ರಿ, ಎ ಆಪ್ಷನ್ ದ್ಯುತಿ ಸಂಶ್ಲೇಷಣೆ ಕ್ರಿಯೆ, ಬಿ ಆಪ್ಷನ್ ಸೂರ್ಯನಿಂದ ಬರುವ ಹಸಿರು ವರ್ಣಕ, ಸಿ ಆಪ್ಷನ್ ಪತ್ರ ಹರಿತು ಕ್ಲೋರೋಫಿಲ್ ಅಂತ ಕರೀತಾರ, ಡಿ ಆಪ್ಷನ್ ಮೇಲಿನ ಯಾವುದೂ ಅಲ್ಲ. ಇದಕ್ಕೆ ರೈಟ್ ಆನ್ಸರ್ ಬಂದು ಏನಪ್ಪಾ ಅಂದ್ರ ಪತ್ರ ಹರಿತು ಆಗ್ತದ. ನೋಡ್ರಿ, ಸಸ್ಯದ ಎಲೆಯ ಬಣ್ಣ ಹಸಿರಾಗಿರಲು ಮುಖ್ಯ ಕಾರಣ ಏನಂತಂದ್ರ ಪತ್ರ ಹರಿತು. ಅದನ್ನ ಇಂಗ್ಲಿಷ್ ಒಳಗೆ ಏನಂತ ಕರಿತಾರ ಅಂದ್ರ ಕ್ಲೋರೋಫಿಲ್ ಅಂತ ಕರೀತಾರ. ಇಲ್ಲಿ ನೋಡ್ರಿ, ಇದು ಏನಪ್ಪಾ ಅಂದ್ರ ಈ ಹಸಿರು ಬಣ್ಣ ಕಾರಣ ಏನಪ್ಪಾ ಅಂದ್ರ ಪತ್ರ ಹರಿತು ಆಗ್ತದ. ಏನಾಗ್ತದ? ಪತ್ರ ಹರಿತು ಆಗ್ತದ. ಅದಕ್ಕೆ ಸಂಬಂಧಪಟ್ಟಂತ ನೋಡ್ರಿ, ಈ ಟ್ರೇಡಸ್ ಕ್ಯಾನ್ಸಿಯಾ ಒಂದು ಬಳ್ಳಿ ಇದೊಂದು. ಇದರ ಎಲೆಯಲ್ಲಿರುವಂತ ಜೀವಕೋಶಗಳು ಏನಪ್ಪಾ ಅಂದ್ರ ಕೋಶ ದ್ರವ್ಯದಲ್ಲಿ ಬಣ್ಣದ ಅನೇಕ ರಚನೆಗಳನ್ನ ನಾವು ಕಾಣಬಹುದು. ಇವುಗಳನ್ನ ಏನಂತ ಕರಿತೀವಿ ಅಂದ್ರ ಪ್ಲಾಸ್ಟಿಸಿಡ್ ಅಂತ ಕರಿತೀವಿ. ಏನಂತ ಕರಿತೀವಿ? ಪ್ಲಾಸ್ಟಿಸಿಡ್ ಅಂತ ಏನಪ್ಪಾ ಅಂದ್ರೆ ಇದನ್ನ ಕರಿತೀವಿ. ಇವುಗಳಲ್ಲಿ ಕೆಲವು ಪತ್ರ ಹರಿತು ಇರ್ತದ. ಅವನೇ ಮುಂದೆ ಏನಪ್ಪಾ ಅಂದ್ರೆ ಆ ಪತ್ರ ಹರಿತಿರ್ತದ. ಅದ್ರೊಳಗೆ ಏನಪ್ಪಾ ಅಂದ್ರ ಹಸಿರು ವರ್ಣಕಗಳು ಏನಪ್ಪಾ ಅಂದ್ರೆ ಕಂಡು ಬರ್ತಾವ. ಇನ್ನು ಹಸಿರು ಬಣ್ಣದ ಪ್ಲಾಸ್ಟಿಸಿಡ್ಗಳನ್ನ ಏನಪ್ಪಾ ಅಂದ್ರ ಕ್ಲೋರೋಪ್ಲಾಸ್ಟ್ ಅಂತ ಕರೀತಾರ. ಈ ಕ್ಲೋರೋಪ್ಲಾಸ್ಟ್ನೇ ಮುಂದೆ ಏನಾಗ್ತದಪ್ಪ ಅಂದ್ರ ಎಲೆಗಳ ಬಣ್ಣ ಹಸಿರಾಗಿರಲು ಏನಾಗ್ತದ ಅಂದ್ರ ಕಾರಣ ಆಗ್ತದ. ಇನ್ನು ಎಲೆಗಳಲ್ಲಿ ಕಂಡು ಬರುವಂತ ಕ್ಲೋರೋಪ್ಲಾಸ್ಟ್ಗಳೇ ಏನದಲ್ಲ ಅದ್ರೊಳಗೆ ಪತ್ರ ಹರಿತಿರ್ತದೆ. ಏನಿರ್ತದ? ಪತ್ರ ಹರಿತದ. ಈ ಪತ್ರ ಹರಿತು ಇರುವುದರಿಂದ ಏನಾಗ್ತದ ಅಂದ್ರ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೀತದೆ. ಯಾವ ಕ್ರಿಯೆ ನಡೀತದ? ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೀತದ. ಈ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡಿಬೇಕಂದ್ರ ಕಂಪಲ್ಸರಿ ಏನಿರ್ಬೇಕಪ್ಪ ಅಂದ್ರ ಸೂರ್ಯನ ಬೆಳಕು ಕಂಪಲ್ಸರಿ ಆಗಿ ಇರಬೇಕಾಗ್ತದ. ನೆಕ್ಸ್ಟ್ 151ನೇ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಯಾವುದು ಪ್ರಾಣಿ ಜೀವಕೋಶದಲ್ಲಿ ಕಂಡು ಬರುವುದಿಲ್ಲ? ಎ ಆಪ್ಷನ್ ರಸದಾನಿಗಳು, ಬಿ ಆಪ್ಷನ್ ಕೋಶ ಭಿತ್ತಿ, ಸಿ ಆಪ್ಷನ್ ಕೋಶ ಪೊರೆ, ಡಿ ಆಪ್ಷನ್ ಕೋಶ ಕೇಂದ್ರ. ಇದಕ್ಕೆ ರೈಟ್ ಆನ್ಸರ್ ಬಂದು ಏನಪ್ಪಾ ಅಂದ್ರ ಕೋಶ ಭಿತ್ತಿ ಆಗ್ತದ. ಈ ಕೆಳಗಿನಲ್ಲಿ ಕೊಟ್ಟಂತ ಏನು ಜೀವಕೋಶಗಳು ಅದಲ್ಲ ಅದ್ರೊಳಗೆ ಏನಪ್ಪಾ ಅಂದ್ರ ಪ್ರಾಣಿ ಜೀವಕೋಶದಲ್ಲಿ ಯಾವುದು ಕಂಡು ಬರುವುದಿಲ್ಲ ಅಂದ್ರ ಕೋಶ ಭಿತ್ತಿ ಕಂಡು ಬರುವುದಿಲ್ಲ. ಯಾವುದು ಕಂಡು ಬರುವುದಿಲ್ಲ? ಕೋಶ ಭಿತ್ತಿ ಕಂಡು ಬರುವುದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಇದು ನೋಡ್ರಿ, ಇದು ಏನಿದೆಯಲ್ಲ ಸಸ್ಯ ಜೀವಕೋಶ. ಇದು ಯಾವ ಜೀವಕೋಶ? ಸಸ್ಯ ಜೀವಕೋಶ. ಇದು ಏನಪ್ಪಾ ಅಂದ್ರ ಪ್ರಾಣಿ ಜೀವಕೋಶ. ಯಾವ ಜೀವಕೋಶ ಇದು? ಪ್ರಾಣಿ ಜೀವಕೋಶ. ನೋಡ್ರಿ, ಈ ಕೋಶ ಸಸ್ಯ ಜೀವಕೋಶ ಮತ್ತು ಪ್ರಾಣಿ ಜೀವಕೋಶ ಎರಡನ್ನು ನಾವು ನೋಡಿದಾಗ ಎರಡರಲ್ಲಿ ಕೋಶ ಕೇಂದ್ರ ಕಂಡು ಬರ್ತದ, ರಸದಾನಿಗಳು ಕಂಡು ಬರ್ತದ, ನೆಕ್ಸ್ಟ್ ಕೋಶ ದ್ರವ್ಯ ಕಂಡು ಬರ್ತದ. ಆದ್ರ ಈ ಕ್ಲೋರೋಪ್ಲಾಸ್ಟ್ ಅನ್ನೋದು ಮತ್ತೆ ಕೋಶ ಭಿತ್ತಿ ಅನ್ನೋದು ಕೇವಲ ಎಲ್ಲಿ ಕಂಡು ಬರ್ತದಪ್ಪ ಅಂದ್ರ ಸಸ್ಯ ಜೀವಕೋಶಗಳಲ್ಲಿ ಏನಪ್ಪಾ ಅಂದ್ರ ಅದು ಮಾತ್ರ ಏನಾಗ್ತದಪ್ಪ ಅಂದ್ರ ಕಂಡು ಬರ್ತದ.
ಆತ್ಮೀಯ ಸ್ನೇಹಿತರೆ, ಇಲ್ಲಿವರೆಗೆ ನಾವು ಏನು ಮಾಡಿದವಪ್ಪ ಅಂದ್ರೆ ಜೀವಕೋಶದ ರಚನೆ ಮತ್ತು ಕಾರ್ಯಗಳ ಕುರಿತು ಏನಪ್ಪ ಅಂದ್ರೆ ಅಧ್ಯಯನ ಮಾಡಿದ್ವಿ. ಇಲ್ಲಿವರೆಗೂ ನಮ್ಮ ತರಗತಿಯನ್ನು ವೀಕ್ಷಣೆ ಮಾಡಿದಂಥ ತಮಗೆಲ್ಲರಿಗೂ ಏನಪ್ಪ ಅಂದ್ರೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳು.